Ladies and gentlemen. ನೆಕ್ಸ್ಟ್ ಟೈಮ್ ಅದನ್ನು ಒಂದು ಹಂಚ್ಕೊಂಬಿಡೋಣ. ಸಂಗೀತ ಕಾರ್ಯಕ್ರಮ ಮಾಡ್ಬೋಣ ಪಾಡ್ಕಾಸ್ಟ್ ಹಾಕ್ಬಿಟ್ಟು. ಸಂಗೀತ ಕಾರ್ಯಕ್ರಮ ಎಲ್ಲ ಎಂಥದಕ್ಕೆ ನಿಮ್ಗೆ ಆಡಕ್ಕೆ ಬರಲ್ವಾ? ನಮಗೆ ಆಡೋಕ್ಕೆಲ್ಲ ಬರಲ್ಲ. ಏನು ಬರುತ್ತೆ ಮತ್ತೆ? ಏನೂ ಬರಲ್ಲ, ಅದಕ್ಕೆ ತಾನೇ ಪಾಡ್ಕಾಸ್ಟ್ ಶುರು ಮಾಡಿರೋದು. ಏನೂ ಬರಲ್ಲ ಅಂತಾನೆ. ಹಾಡ್ರಿ ಏನಾರು ಒಂದೊಳ್ಳೆ ಸಾಂಗಿಂದ ಸ್ಟಾರ್ಟ್ ಮಾಡೋಣ. ದೇವರಣೆ ಬರಲ್ಲ ನಂಗೆ ಸಾಂಗ್. ಯಾವ್ದು ನಿಮ್ಮ ಫೇವ್ರೇಟ್ ಸಾಂಗ್? ನಾನು ಸಾಂಗ್ಸೇ ಕೇಳಲ್ಲ. ಯಾಕೆ ನಾನೇ ನೀವು ಕೇಳೋದ್ರೆ ನಾನು ಕೇಳಿಲ್ವಾ? ನಾನು ಕೇಳಿದ್ರೆ ನೀವು ಹೆಂಗ್ರಿ ಕೇಳೋಕ್ಕಾಗತ್ತೆ? ಪಕ್ಕದಲ್ಲಿ ಕೂತಿದ್ನಲ್ಲ. ನನ್ನ ಇಯರ್ಫೋನ್ ಈಗ ಅವೆಲ್ಲ ಬೇಡ. ಯಾವ್ದು ಫೇವ್ರೇಟ್ ಸಾಂಗ್ ಹೇಳ್ರಿ ನೀವು ಸುಮ್ಮನೆ. ಫೇವ್ರೇಟ್ ಸಾಂಗ್ ಬಂದು, ನೀವು ಇಷ್ಟೊಂದು ಕ್ಯಾಮ್ರಾ ಕಾನ್ಶಿಯಸ್ ಆಗ್ಬಿಡಿ. ಅಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಸೀರಿಯಸ್ ಆಗಿ, ಡೀಪ್ ಥಾಟ್. ಸಾಂಗ್ ಯಾವ್ದು? ಇವಾಗ ನನಗೆ ಫೇವ್ರೇಟ್ ಯಾವ್ದು ಅಂತ ಕೇಳಿದ್ರೆ ಕೆಂಚಾಲು ಮಂಚಾಲು ಹೆಂಗೋಳ ನಿಂಡಗಳು. ನೀವು ಯಾವ ಮೂಡ್ ಮೇಲೆ ಅಂತ ಹೇಳ್ಬೇಕು. ಯಾವ ಮೂಡ್ ಯಾವ ಜಾಲಿ ಮೂಡು, ಡಿಪ್ರೆಸ್ಡ್ ಮೂಡು, ಸಾಂಗ್ ಇರುತ್ತೆ. ಅವಾಗ ಆ ತರ ಅಳ್ಬೇಕು ಅನ್ಸುತ್ತೆ, ಅವಾಗ ಅಳೋ ತರ. ಇವಾಗಿಂದ ಕೇಳಪ್ಪ ಆಯ್ತು. ಇವಾಗ ಏನ್ ಅನಿಸ್ತಾ ಇದೆ ಅಂತಾನೆ ಕನ್ಫ್ಯೂಷನ್ ನನಗೆ. ಕನ್ಫ್ಯೂಷನ್ ಸಾಂಗ್ ಹೇಳು. ಕಾಲೇಜ್ ಗೇಟ್ ಅಲ್ಲಿ ಬರುತ್ತಲ್ಲ ಯಾವ್ದು, ಅದೊಂದು ಸ್ಟಾರ್ಟಿಂಗ್ ಬರೋದು, ಅದ್ರ ಮುಂದೆ ಗೊತ್ತಾಗ್ತಾ ಇಲ್ಲ. ಕಾಲೇಜ್ ಗೇಟ್ ಅಲ್ಲಿ ಫೇಲ್ ಆಗಿ ಒಂದವರ ಕಾಪಾಡು ಸೋಮೇಶ್ವರ. ಆದ್ಮೇಲೆ ನಂಗೆ ಗೊತ್ತಿಲ್ಲ. ಕಾಲೇಜ್ಗೆ ಹೋಗಿಲ್ವಲ್ಲ ನೀವು? ಅದಕ್ಕೆ ನಾನ್ ಕಾಲೇಜ್ಗೆ ಹೋಗಿಲ್ವಾ? ಯಾವಾಗ ಹೋಗಿದ್ರ? ಡಬಲ್ ಡಿಗ್ರಿ ಕಣ್ರಿ. ಡಿಗ್ರಿ ಇದೆ ಇಲ್ಲ ಅಂತಲ್ಲ, ಬಟ್ ಕಾಲೇಜಿಗೆ ಹೋಗಿದ್ದೀರಾ? ಇವಾಗ ಮೊನ್ನೆ ರೀಸೆಂಟ್ ಆಗಿ ಗಿಲ್ಫರ್ಡ್ ಅಲ್ಲಿ ಇದ್ದಾಗ ಹೋಗಿದ್ನಲ್ಲ. ಅವರೇ ವರ್ಕ್ ಫ್ರಮ್ ಹೋಮ್ ಕೊಡ್ತಲ್ಲ, ಇದು ವರ್ಕ್ ಫ್ರಮ್ ಹೋಮ್ ಕೊಡಕ್ಕೆ ಸ್ಟಡಿ ಫ್ರಮ್ ಹೋಮ್ ಕೊಡ್ತಾ ಕ್ಯಾಮ್ರಾ ಕಾನ್ಶಿಯಸ್ ಆಗಿದೆ. ಆನ್ಲೈನ್ ಬರೀ ಎಕ್ಸಾಮ್ ಅಪ್ಪ, ಫುಲ್ ಕ್ಲಾಸಸ್ ಎಲ್ಲ ಅಲ್ಲೇ ಹೋಗಿ ಕೇಳಬೇಕು. ಅದೇನೇನೆ ಕ್ಲಾಸಸ್ ಹೋಗ್ಬೇಕಿದ್ರೆ ಅದು ಆನ್ಲೈನ್ ಮಾಡ್ಬೇಕಿತ್ತು. ಆನ್ಲೈನ್ ಮಾಡಿದ್ರೆ ಇಲ್ಲೇ ಇರ್ಬೋದಿತ್ತಲ್ಲ. ನಾನೇ ಲಂಡನ್ಗೆ ಹೋಗ್ಬೇಕಿತ್ತು. ಅಂದ್ರೆ ಲಂಡನ್ ಅಂದ್ರೆ UK ಗೆ ಹೋಗ್ಬೇಕಿತ್ತು. ಒಂದು ಕೋವಿಡ್ ಬ್ಯಾಚ್ ಇಂಜಿನಿಯರಿಂಗ್ ಅಲ್ಲಿ. ಕೋವಿಡ್ ಬ್ಯಾಚ್ ಅನ್ನೋದು ಏನ್ರಿ? ಅದು ಒಂಥರ ಅಸಹ್ಯ. ಕೋವಿಡ್ ಬ್ಯಾಚ್ ನಮ್ದು. ಎಲ್ಲರಿಗೂ ಕೋವಿಡ್ ಬಂದಿದ್ದ. ನಿಮ್ಗೆ ಕೋವಿಡ್ ಬ್ಯಾಚ್ ಎಲ್ಲ ನಾವೆಲ್ಲ ಎಕ್ಸಾಮೇ ಬರ್ತೀರ, ಹಂಗೆ ಪಾಸ್ ಆಗಿರೋ. ಒಂದೇ ಒಂದು ಸೆಮ್ಮು, ಎಲ್ಲ ಸೆಮ್ಮು ಒಂದು 2-3 ಸ್ಟಾರ್ಟಿಂಗ್ 2 years ಇತ್ತಾ? 2 ಸೆಮ್ ಆಯ್ತಾ? 2 ಸೆಮ್ ಹಂಗೆ ಪಾಸ್ ಆಗಿರೋದು. ಇನ್ನೊಂದು ಸಮ್ಮರ್ ಬೇರೆ ಇತ್ತಲ್ಲ ನಮಗೆ. ಕೋವಿಡ್ ಬರಕ್ ಮುಂಚೆ SM ಇತ್ತು. ಕೋವಿಡ್ ಸೆಮ್ ಬರಕ್ ಮುಂಚೆ ಕೋವಿಡ್ ಬರಕ್ ಮುಂಚೆ SM ಇತ್ತು. ಎಷ್ಟು ಸೆಮ್ ಇತ್ತಾ? SM ಮುಗ್ದಿತ್ತು ಅಂತ. ಎಷ್ಟು ಸೆಮ್ ಮುಗ್ದಿತ್ತಾ? 3 ಸೆಮ್ ಮುಗ್ದಿತ್ತು. ಅದರಲ್ಲಿ 4-6 ಫೇಲ್ ಆಗಿತ್ತು. ಅದು ನೆಕ್ಸ್ಟ್ ಇದ್ರಲ್ಲಿ ಗೊತ್ತು. ಸಮ್ಮರ್ ಅಲ್ಲಿ 3 ಸೆಮ್ ಮುಗ್ದಿತ್ತು. ಸಮ್ಮರ್ ಅಲ್ಲಿ ಟೋಟಲ್ 8 ಸೆಮ್ ಅಲ್ವಾ ನಿಮ್ಗೆ? ಹೌದು. ಸಮ್ಮರ್ ಸೇರಿಸ್ಕೊಂಡ್ರೆ 8 + 4 12. ಸರಿ, 12 ಸೆಮ್. 3 ಸೆಮ್ ಮುಗ್ದಿತ್ತು. ಅದು ಪಾಸ್ ಆಗಿದ್ರೆ ಮಾತ್ರ 12, ಅಲ್ಲ ಫೇಲ್ ಆಗಿದ್ರೆ ಮಾತ್ರ 12. ಇಲ್ಲ ಅಂದ್ರೆ 8 ಸೆಮ್ ಮುಗಿಸ್ಕೊಂಡೋದ, ಏನು ತೊಂದರೆ ಇಲ್ಲ. ಬಟ್ ಯಾರೋ ಮುಗಿಸಲ್ಲ ಅಷ್ಟೇ. ಮುಗಿಸಿರ್ತಾರೆ. ನೀನ್ ಮುಗಿಸಿಲ್ಲ ಅಂತ ಯಾರೋ ಮುಗಿಸಲ್ಲ ಅನ್ಬೇಡ. ನಾವೇ ಎಲ್ಲ. ನೀವು ಅಂದ್ರೆ ನೀವು? ನಾನೇ ಇಲ್ಲ. ಹೌದು, ನಾನೇ ಇಲ್ಲ ಸರ್. ನೀವು ಯೋಚನೆ ಮಾಡ್ತಾ ಇರ್ಬೋದು, ಇಲ್ಲಿ ಒಂದು ಅನಿಕೇತನ ಜೊತೆ ಮಾತಾಡ್ತಾ ಇದ್ದೀನಿ ನಾನು ಅಂತ. ಬಟ್ ಆಕ್ಚುಲ್ ಆಗಿ ನೋಡಿದ್ರೆ ಐ ಡಸ್ ನಾಟ್ ಎಕ್ಸಿಸ್ಟ್. ಐ ಡಸ್ ನಾಟ್ ಎಕ್ಸಿಸ್ಟ್. ಐ ನಾನು ಅನ್ನೋದು ನಾನು ಉಪೇಂದ್ರ ಮೂವಿಗೆ ಹೋಗ್ಬಿಟ್ರಿ ನೀವು. ನಾವು ರಿಯಲ್ ಲೈಫ್ ಬಗ್ಗೆ ಮಾತಾಡ್ತಾ ಇದೀವಿ. ಉಪೇಂದ್ರ ರಿಯಲ್ ಲೈಫ್ ಅಲ್ಲಿ ನಡೆಯೋದೇ ತೋರಿಸಿರೋದು. ಈಸ್ ಒನ್ ಆಫ್ ದಿ ರಿನೌಂಡ್ ಡೈರೆಕ್ಟರ್ ಆಫ್ ಇಂಡಿಯಾ. ಟಾಪ್ 10 ಅಲ್ಲಿ ಇದಾರೆ ಗೊತ್ತಾ ವರ್ಲ್ಡ್ ಅಲ್ಲಿ ಅವರು? ಟಾಪ್ 50 ಏನೋ, ಲೈಕ್ ಟಾಪ್ 50 ಡೈರೆಕ್ಟರ್ಸ್ ಏನೋ, ಟಾಪ್ 10 ಟಾಪ್ 15 ಇರೋದು ಉಪೇಂದ್ರ. See, when a man is confused in life, he is not confused. I am telling you, he is. ನೀವೇ ಹೆಂಗೆ ಡಿಸೈಡ್ ಮಾಡೋಕ್ಕಾಗುತ್ತೆ? I see. ಏನು ಯು ಸಿ? ವಾಟ್ ಡಿಡ್ ಯು ಸಿ? His body of work. I see his way of thinking when it comes to his political views. ಕನ್ನಡಕ ಇದೆಯಲ್ಲ. ನೀವು ನಾಳೆ ದಿನ ಹೋಗ್ಬಿಟ್ಟು ಕೊಟ್ಬಿಡಿ, ನನಗೇನೇನು ಬೇಕು, ಇವಾಗ CM ಆಗ್ತೇನಪ್ಪ ಆಗಪ್ಪ ಅಂತ. ಅವ್ನು CM ಆಗಬೇಕು ಅಂತಾನೆ ಕೇಳಿದ್ವಲ್ಲ. ಇನ್ನೇ ಎಲೆಕ್ಷನ್ ನಿಂತ್ಕೊಂಡಿರೋದು ಇನ್ನೇನು? ನಿಂತ್ಕೊಂಡೇ ಇಲ್ವಲ್ಲ ಅವನು.
ಪಾರ್ಟಿ ಕಟ್ಟಿದ್ದಾರೆ ಸಾರ್. ಪಾರ್ಟಿ ಇದೆ, ನೋಡಿ ಈ ತರ ನಿಂತ್ಕೊಂಡಿಲ್ಲ. ಕನ್ಫ್ಯೂಸ್ ಮಾಡಿ ಅವರು ಕನ್ಫ್ಯೂಸ್ ಆಗಿರೋದು, ಈ ಜನರನ್ನ ಕನ್ಫ್ಯೂಷನ್ ಏನಿಲ್ಲ. he is not asking for the CM post, he is not he is not contesting for MLA. ನಾನು ಹೇಳ್ದೆ ಮ್ಯಾಜಿಕ್ ಪೋಷನ್ ಹಾಕೊಂಡು ಪಾಡ್ಕಾಸ್ಟ್ ಮಾಡೋದು ಬೇಡಪ್ಪ ಅಂತ. ಅಲ್ಲ, ಕಂಟೆಸ್ಟ್ ಮಾಡ್ತಿಲ್ಲ ಅವ್ನ MLA ಇದಕ್ಕೆ ಟಿಕೆಟ್ ಏನು ಅವನೇನು ಆಯ್ತು, ಏನು ಮಾಡ್ತಾ ಇಲ್ಲ. ಅದೇ ನೀನ್ ಹೆಂಗೆ ಪ್ರಿಜುಡಸ್ ಆಗಿ ನೀನೇ ಅವ್ನ CM ಆಗಕ್ಕೆ ಮಾಡೋನೆ ಅಂತ ಪಾರ್ಟಿ ಕಟ್ಬಿಡೋರೆ ಅಂದ್ರೆ ಆಯ್ತು ಹೇಳಿ ಇವಾಗ ಏನಕ್ಕೆ ವಾಟ್ ಈಸ್ ದ ಪರ್ಪಸ್ ಆಫ್ his political career? You want to change political landscape ಅಷ್ಟೇ. Why does he want to change? What is the problem with ಪ್ರಾಬ್ಲಮ್ ಇಲ್ವಾ ಹಂಗಾರೆ? see, one has to accept the world ಅಕ್ಸೆಪ್ಟ್ as it ಮಾಡೋದಕ್ಕಿಂತ is. ಅದನ್ನ ರಿಟಾಲಿಯೇಟ್ ಮಾಡೋದು ಒಳ್ಳೇದಲ್ವೇನ್ರಿ ಸ್ವಾಮಿ? ಇದೆಲ್ಲ ನಾವು ಪ್ರೈಮರಿ ಸ್ಕೂಲ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಾವು Primary ಸೊಸೈಟಿ ಮಾಡ್ಬಿಡ್ಬೇಕು, ಪ್ರೈಮರಿ ಸ್ಕೂಲ್ ಅಲ್ಲಿ ನೀನ್ ಯಾವ ಪೊಲಿಟಿಕ್ಸ್ ಮಾತಾಡ್ತಿದ್ದೆ? ಇವೆಲ್ಲ ಬೇಡ ಈಗ. ಸೊಸೈಟಿನ ರಿಫಾರ್ಮ್ ಮಾಡ್ಬಿಡ್ಬೇಕು, ಸೊಸೈಟಿನೇ ಹಿಂಗೆ, ಸೊಸೈಟಿ ಸರಿಗಿಲ್ಲ, ಸೊಸೈಟಿ ಸರಿ ಇಲ್ಲ ಅಂತ ಎಲ್ಲೂ ಹೇಳೇ ಇಲ್ಲ ಅವನು. ಸೋಷಿಯಲ್ ರಿಫಾರ್ಮ್ಸ್ ಅಂದ್ರೆ ಇನ್ನೇನು? ಸೋಷಿಯಲ್ ರಿಫಾರ್ಮ್ಸ್ ಅಲ್ಲ, ಪೊಲಿಟಿಕ್ಸ್ನ ರಿಫಾರ್ಮ್ ಮಾಡ್ತೀನಿ ನಾನು ಅಂತ. ದ ವೇ ಪೊಲಿಟಿಕ್ಸ್ ಏನಾಗ್ತಿದೆ ಇವಾಗ ಇಂಡಿಯಾದಲ್ಲಿ, which in turn leads to social reforms. ಅದು ಇವೆಂಚುಯಲಿ Yeah. ಸ್ಟಾರ್ಟಿಂಗ್ ವಿತ್ ಪೊಲಿಟಿಕಲ್, Starting using that as a tool to make social reforms. ಬಟ್ ಏನ್ ತಪ್ಪೇನಿದೆ ಅದ್ರಲ್ಲಿ? ಏನು ರಿಫಾರ್ಮ್ ಮಾಡಿದ್ರೆ ಹಂಗೆ ಕೂತು ಬಿಡ್ಬೇಕಾ, ಏನಾಗ್ತಾ ಇದೆ ಆಗ್ಲಿ ಅಂತ ಎಕ್ಸೆಪ್ಟ್ ಮಾಡ್ಕೊಂಡು? See, this mentality where they think they see the masses, they don't see individuals. ಮಾಸ್ದು ಹಂಗ ಮಾಸ್ ನೋಡಿದ್ರೆ ಅವರೇ ಗೆದ್ದು ಬಿಡ್ಬೇಕಿತ್ತಲ್ಲ. ಯಾರು? ಉಪೇಂದ್ರ ಮತ್ತೆ ಅವ್ರ ಪಾರ್ಟಿ ಅವರೆಲ್ಲ ಕನ್ಫ್ಯೂಸ್ ಆಗಿದ್ರೆ ಎಲ್ಲಿ ಗೆಲ್ಲಕ್ಕಾಗತ್ತೆ? ಕನ್ಫ್ಯೂಸ್ ಆಗಿದ್ದಾರೆ. Wait, let me finish my point here. So is like social reforms, society reforms. When it comes to society means a mass of people, right? There are no individuals in it. ನೀವು ಒಬ್ಬೊಬ್ಬರೂ ಡಿಫ್ರೆಂಟ್ ಅದರಲ್ಲಿ ಒಬ್ಬೊಬ್ಬಂದು ಐಡೆಂಟಿಟಿ ನೀವು ಕನ್ಸಿಡರೇ ಮಾಡ್ತಾ ಇಲ್ಲ. ಎಲ್ಲರದು ಇವ್ರು ಹಿಂಗೆ, ದಿಸ್ ಸೆಟ್ ಆಫ್ ಪೀಪಲ್ ಇದಾದ್ರು ಸ್ಟೀರಿಯೋಟೈಪ್ ಮಾಡ್ತಿದ್ದೆ ನಾನು. ಸೊ ಇವರನ್ನ ಚೇಂಜ್ ಮಾಡ್ಬೇಕು. ನಾನು ಹೆಂಗ್ ಚೇಂಜ್ ಮಾಡಬೇಕು? ಇದೆಲ್ಲ ಒಂಥರ completely misunderstood ಇದು. Completely misunderstood. How is it misunderstood? You tell me. See, he is telling that you fight for your nation. Don't wait, someone else will come and reform the society. He will change the roads, he will improve your life, he will make a good living for you. Don't expect that. You go, you find the solution, you do it. That's what his thought of politics is. ನೀನ್ ನಿಂತ್ಕೋ ಗುರು, ನೀನ್ ಬಂದು ನಿಂತ್ಕೋ, ನಿನ್ನ ಏರಿಯಾದಲ್ಲಿ ಏನಾಗಬೇಕು ಅಂತ ನಿನಗೆ ಗೊತ್ತಿಲ್ಲ. ಆ ಮೂವಿ ಸೂಪರ್ ಅಂತ ಒಂದು ಮೂವಿ ಮಾಡಿದ್ರು, ಹೌದು ರಿಯಲ್ ಲೈಫ್ ತರಕ್ ಮೂವಿನೇ ರಿಯಲ್ ಲೈಫ್ ಯಾವತ್ತೂ ಬರಕ್ ಆಗಲ್ಲ. ಹಂಗ ಈಗ ನೀನ್ ಹೆಂಗ್ ಹೇಳ್ತೀಯ ಅಂದ್ರೆ, ಒಂದು ಟೈಮಲ್ಲಿ ಫೋನು ರಿಯಲ್ ಲೈಫ್, ಫೋನ್ ಯಾರೋ ಇಲ್ಲಿಂದ ಅಮೆರಿಕಾದಲ್ಲಿ ಇರೋರಿಗೆ ಮಾತಾಡ್ತಾರೆ ಅಂದ್ರೆ, ಏನ್ ನಾನ್ ಸೆನ್ಸ್ ಮಾತಾಡ್ತೀಯಲ್ಲ ಗುರು, ಏನ್ ರಿಯಾಲಿಟಿ ಮಾತಾಡು ಅಂತ ಹೇಳಿರ್ತಾರೆ. ಇವತ್ತು ಅದು ರಿಯಾಲಿಟಿ, ಟೆಕ್ನಾಲಜಿ, ಸೊಸೈಟಿ, ವಾಟ್ ಎವರ್, ಎಲ್ಲದೂ ಅಷ್ಟೇ. You cannot compare technology and society. Both are very different. That is the problem with his thing. He is comparing technology, just like the way you can change the settings on your phone, you can't just change the settings on the society. ನಾನು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ತೀನಿ ಸೊಸೈಟಿದು ಅಂತ. ಎಲ್ಲ ರಿಫಾರ್ಮ್ ಈಗ ಹಂಗಾರೆ ನಾವು ಮಾಡ್ತಿದ್ದು ಸೇಮ್ ಓಲ್ಡ್ ಪ್ರಾಕ್ಟೀಸಸ್ ಇವಾಗ್ಲೂ ಮಾಡ್ತಿದೀವ. Tell me one social reform that has been successful till now. ಅದೇ ನಾವು ಏನು ಅವಾಗ ಮಾಡ್ತಿದ್ದ ಪ್ರಾಕ್ಟೀಸಸ್ ಇವಾಗ್ಲೂ ಏನ್ ಮಾಡ್ತಿಲ್ವಲ್ಲ ನಾವು. ಚೈಲ್ಡ್ ಮ್ಯಾರೇಜ್ ಇವಾಗ ಏನ್ ಮಾಡ್ತಿಲ್ವಲ್ಲ ನಾವು. That is evolution. Evolution is different. Evolution ಅಲ್ಲ, that was one of the practices. ಸೋಷಿಯಲ್ ಪ್ರಾಕ್ಟೀಸ್ ಅದೊಂದು, ಆಯ್ತಾ? ಇವಾಗ ಚೇಂಜ್ ಆಗಿದೆ ಅದು. ನೀನ್ ಯಾಕೆ ಚೇಂಜ್ ಮಾಡಿದೆ? ಸೊಸೈಟಿ ಹಂಗೆ ಇರಬೇಕಿತ್ತು. ಯಾರು ಮಾಡಿಲ್ಲ ಚೇಂಜ್ ಅದನ್ನ. ಮತ್ತೆ ನಾವೇ ಚೇಂಜ್ ಮಾಡ್ಕೊಂಡಿದೀವಲ್ಲ, ಸೊಸೈಟಿ ಚೇಂಜ್ ಮಾಡ್ಕೊಂಡಿದೀವಲ್ಲ. That the society has its natural flow. No, but who has come and changed the child marriage ಬೇಡ ಅಂತ? ಲಾನೇ ಬಂತಲ್ರಿ 1947 ಅಲ್ಲಿ. 1940 I'll show you many cases where child marriage is happening even today. ಆಗ್ತಿದೆ. 100% ಚೇಂಜಸ್ ಯಾರು ಮಾಡಕ್ಕಾಗಲ್ಲ, ಬಟ್ ಮೋಸ್ಟ್ ಆಫ್ ದೆಮ್ ಹ್ಯಾವ್ ಸ್ಟಾಪ್ ಚೈಲ್ಡ್ ಮ್ಯಾರೇಜಸ್ ಅಲ್ವಾ? ಇಲ್ಲಾಂದ್ರೆ ನೀನು ಆಗ್ಬಿಡ್ತಿದ್ದಲ್ಲ. You think just because they bring in a law, that's why reforms happen?
ನಾನು ಲಾ ತಂದಿರೋದಕ್ಕಾಗಿದೆ ಅಂತ ಹೇಳ್ತಿಲ್ಲಪ್ಪ. ಮತ್ತೆ ಇನ್ನೇನಕ್ಕಾಗಿರೋದು ನಿಮ್ಮ ಪ್ರಕಾರ? ಸೊಸೈಟಿನೇ ತಪ್ಪು ಅಂತ ಇವೆಂಚುಲಿ ಅರ್ಥ ಮಾಡ್ಕೊಂಡು ಆಗಿದೆ ಅಂತ ಎಲ್ಲಿದೆ ಹೇಳ್ತಿದ್ದೀನಿ. ಸೊಸೈಟಿ? ನಾವೇ society. ಇನ್ಯಾವುದು? ಎಲ್ಲಿದೆ ಅದರಲ್ಲಿ ಸೊ ಹೂ ಡಿಸೈಡ್ಸ್? ನಿನಗೆ ತಲೆ ಇದೆಯಲ್ಲ, ಚೇಂಜ್ ಇದೆ ತಲೆಯಿಂದ ಥಿಂಕ್ ಮಾಡಿ ಆಗಿರುತ್ತೆ ಅಷ್ಟೇ. ಒಬ್ಬರೇ ಇಬ್ಬರ ಮಾಡಿದ್ರೆ ಆಗಲ್ವಲ್ಲ? ಒಬ್ಬರೇ ಇಬ್ಬರೇ ಎಲ್ಲಿ ಮಾಡಿದ್ವಿ? ಎಷ್ಟೊಂದು ಜನ ಮಾಡಿದಾರಲ್ಲ. ನಾನೇ ನೀನು ಇಬ್ಬರೇ ಅಲ್ವಲ್ಲ. ಮೋಸ್ಟ್ ಆಫ್ ದಮ್ ಯೋಚನೆ ಮಾಡಿಲ್ಲ, ಯಾಕೆಂದ್ರೆ ನಂಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಅಂದ್ರೆ ನಮ್ಮ ಹಿಂದಿನ ಜನರೇಷನ್, ನಮ್ಮ ಅಪ್ಪನ ಜನರೇಷನ್ ಅವರೇ ಮಾಡಿದ್ದಾರೆ. ವಾಟ್ ಮೇಡ್ ದೆಮ್ ಡೂ ಸೊ? ಏನು ಲೈಕ್ ಅವ್ರಿಗೆ ಅರ್ಥ ಆಗಿರುತ್ತೆ ಏನೇನು ಅದರಿಂದ ಮುಂಚೆ ಅವ್ರಿಗೆ ಯಾಕೆ ಪ್ರಾಬ್ಲಮ್ಸ್ ಅರ್ಥ ಆಗ್ಲಿಲ್ಲ? ಆಗುತ್ತೆ. ಇದೊಳ್ಳೆ ಕಥೆ ಆಯ್ತಲ್ಲ. ಮುಂಚೆ ಎಲ್ಲಕ್ಕೆ ಅರ್ಥ ಆಗಿಲ್ಲ ಅಂದ್ರೆ ಟೆಲ್ ಮಿ ವೈ. ಇವಾಗ ಚೈಲ್ಡ್ ಮ್ಯಾರೇಜ್ ಅಂತ ಬಂದಿದ್ದು ಏನೋ ಒಂದು ಕಾರಣದಿಂದಾನೇ ಬಂದಿರ್ಬೇಕು ತಾನೆ ಅದು. ಸೊ ಯು ಆರ್ ಓಕೆ ವಿತ್ ದಟ್? No, I'm not saying I'm okay with it or not okay with it. I am being neutral and I'm asking questions. Why was it even? Why did it even come to the picture in the first place? ಅದು ಪ್ರಾಕ್ಟೀಸ್ ಅಷ್ಟೇ. ಇವಾಗ ದೇ ಹ್ಯಾಡ್ ದೇರ್ ಸಮಥಿಂಗ್, ಅವ್ರಿಗೇನೋ ಇತ್ತು ಅವಾಗ ಮಾಡ್ತಿದ್ರು ಅಷ್ಟೇ. ದೇರ್ ವಾಸ್ ಅ ಪ್ರಾಕ್ಟೀಸ್ ಆಫ್ ಇಟ್ ಅಷ್ಟೇ. See, There was there nothing was- like very scientific about it or something. You don't know. Just because you don't know, you can't claim that there was no scientific. Okay, I don't know. Tell me what it is. Even I don't know. No, what all I'm trying to say is, See, society takes its but we course. know. Okay, there Society might be a reason for them. takes its Let me finish. natural Let me finish. course. It's not Arnab show. Let me finish. ಅವ್ರಿಗೇನೋ ಒಂದು ರೀಸನ್ ಇರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಬಟ್ ದಟ್ ಡಸಂಟ್ ಚೇಂಜ್. ಅದು ತಪ್ಪು ಅನ್ನೋದನ್ನ ವಿ ಕಾಂಟ್ ಚೇಂಜ್ ದಟ್ ಅಲ್ವಾ? How do you know it is wrong, bro? It is wrong, man. I don't see a naturally, 13-year-old girl carrying a baby. It's like bullshit. When was Don't say that it's right. when did you hit puberty? When did I hit puberty? No, when did the nature make you hit puberty? When did you become a man? What? I don't want to answer personal questions. What person? In general, I'm asking you. I'm not Maybe after 10th, I don't know. personal. In high school, I don't know. In high school, the nature is saying you've become a man now. So what, man? In high school, you had like all the brains in the world and you were like fully in your mind and doing stuff or what? Nothing, man. You were like bullshit. I have seen you. No, do you think we are any different now? Yeah, I think we are different. Fuck all we were even then. Fuck all we are even now. What difference? I mean, not much, but there is some slight difference though. ಸ್ವಲ್ಪ ಆದ್ರೂ ಈಗ ಅವಾಗಿಂದ ಸ್ವಲ್ಪ ಆದ್ರೂ ಎವಲ್ಯೂಷನ್ ಆಗಿರುತ್ತೆ ತಾನೆ. ಇಟ್ಸ್ ಬಿನ್ 10 years. ಏನೋ ಒಂದು ಚೇಂಜ್ ಆಗಿರುತ್ತೆ, ಏನೋ ಒಂದು ನಮ್ಮ ಪರ್ಸನಾಲಿಟಿ. ನೀನ್ 10th ಅಲ್ಲಿ ಇದ್ದಂಗೆ ಏನಿಲ್ಲ, ನಾನ್ 10th ಅಲ್ಲಿ ಇದ್ದಂಗೆ ಏನಿಲ್ಲ ಇದೀವಾ? That is exactly what I'm trying to say. We have taken our natural courses. I mean, we have left the nature. You know, Nanivaga, let's say when I was in high school, I became a man. Okay, I hit puberty. It was not in my control to hit or not. Right? The nature took its natural flow. With the natural flow, I went. It was not in my hands to control it or anything. Right? Nature has its flow. Just like that, even the society, according to nature, has a flow. And anybody who tries to alter that flow of nature. What's your point, man? Yeah, I'm coming to the point. Anybody who tries to alter the flow of nature, that will not work because that is against nature. Okay. So, just because one man comes to you and says the flow of nature is not Who is saying that? What are you telling? Anybody who wants to do any sort Nobody of is doing. social reform. What the, like, seriously, man. No, you think let's say you are a politician. ಹಂಗಾರೆ ಬಸವಣ್ಣ ಅವ್ರು ಮಾಡಿತ್ತಪ್ಪ. That was ಬಸವಣ್ಣ natural flow. If he does something, that's the natural flow, is it? He did not exist. He was an enlightened man. What is enlightenment? You tell me. What is enlightenment? I don't know. I'm not I'll enlightened. tell you what Are you enlightened? enlightenment is. I've been with the people who are enlightened, so I know. Right. Enlightenment is the process of Whether he is enlightened or not, he did some changes. No, he did not exist. What he did not exist mean? He is enlightened, which means he does not exist. Whatever
action happens through him, it happens existentially. The existence has him as a tool, right? Yeah, No. that's what it is. How, like, then even whatever the wrong things I'm doing, Hmm. I'm not existing here. You exist How come I exist and he doesn't? because you are not enlightened, because you have the free will. You He have the doesn't free have the will. free will. He has, and there's attained enlightenment through that free will. And you choose to fuck around with that free will, then who's into wrong in this? Whatever the good happens, he doesn't do. Anything you do by not being what is it, aware, is wrongdoing. This quote is said by Osho. I'm not sure if I'm quoting it grammatically correct, but the essence of it is ಅಲ್ಲ ಗುರು, whatever you do unawarely, you are wrong. ಅಲ್ಲಪ್ಪ, ಇವಾಗ ನಾನು ಹೇಳ್ತಿರೋದು, ಇಫ್ ಸಮ್ ಒನ್ ಡಸ್ ಸಮಥಿಂಗ್, ಇಫ್ ಯು ಕನ್ಸಿಡರ್ ಹಿಮ್ ಆಸ್ ಎನ್ಲೈಟೆಂಡ್ ಅನ್ಕೊಂಡ್ರೆ, No, I What- didn't consider him. he is enlightened. He is He enlightened. is. Okay. Someone who is enlightened ಅಂತ ನೀನು ಅನ್ಕೊಂಡಿರೋದ ಏನೋ ಗೊತ್ತಿಲ್ಲ. He is. ಈಸ್ ಅಂತ ನಾವ್ ಹೆಂಗೆ ಜಡ್ಜ್ ಮಾಡೋಕ್ಕಾಗುತ್ತೆ? But you go and sit in meditation in that samadhi, Basavana samadhi. Do you feel the energy? ಎನರ್ಜಿ ನನಗೆ Of course, you feel the energy, positive energy. That you know. ಸರಿ, that intense ಒಂದ್ ಪಕ್ಷ energy. ಎನ್ಲೈಟೆಂಡ್ ಅಂತಾನೆ Why does that energy? You don't feel that, Okay, that agree. same energy when you come No, to no, no. me? ಓಕೆ, Because I'm not enlightened. He is enlightened and he has that energy. that okay, he is enlightened. Okay, I agree with that. Hmm. Even though he is enlightened, whatever the good thing he does, or whatever the like, Not whatever the good thing. Whatever he does is good only. Because Whatever he does is does good. not exist. that's what I'm saying. He is doing something. Enlightenment. He is just a medium. Listen. Of Enlightenment doesn't come like that easily, right? He has to put efforts. He should have done something to get the enlightenment. He has done It so is not- much to get the enlightenment, right? They're not something that you get. He has put his efforts, right? It's not like you get tomorrow I'll go buy some enlightenment and come. It's not like that. Yeah, it's not business, is it? Right. Then he has to gone through a process. He has his own efforts to attain the enlightenment. Then you say that he is not doing anything. There is some existence which is making. He's just a channel. Hmm. Then where does that all his efforts go, bro? What efforts? The whole effort is to kill yourself. I should not exist. I exist. Still, enlightenment happens. The whole effort is to dissolve that I and become one with the existence. Is what I'm trying to say. Hmm. ಉಪೇಂದ್ರ ಇಂದ ಉಪ್ಪಿಟ್ಟು ಆಗ್ಬೇಕು, ನಾನು ಕಿತ್ತಾಕ್ಬಿಟ್ಟು ನೀನು ಆಗ್ಬೇಕು ಅನ್ನೋ. That is how ನಾನು ನೀನು. ಆಮೇಲೆ ನೀನು ಉಪ್ಪಿಟ್ಟು. ಅದೇ ತರ ಇನ್ನೇನು ಹೇಳಿರೋದು ಉಪೇಂದ್ರ ಮೂವಿಲಿ, ನಾನು ಎಲ್ಲ ಕಿತ್ತಾಕ್ಬಿಟ್ಟು ಲಾಸ್ಟಿಗೆ ಹೋಗ್ಬಿಡೋದು ಉಪೇಂದ್ರ, ಆಮೇಲೆ ಉಪ್ಪಿಟ್ಟು ಅಲ್ಲಿ ನೀನು ತರ ಬಂದ್ಬಿಡೋದು. This is all what is it? Textbook bullshit is what it is. ನೀನು I'll tell you ತುಂಬಾ ಬೇಗ ಇದಕ್ ಬರ್ತಿದ್ಯಾ, ಲೈಕ್ ಯು ಆರ್ ಲೈಕ್ ಡ್ರಾಯಿಂಗ್ ಲೈನ್ಸ್ ಲೈಕ್ ದಿಸ್ ಈಸ್ ದಿಸ್ ಅಷ್ಟೇ, ಮುಗೀತು. That is what it is. ಇಲ್ಲ, ಏನಾದ್ರೂ ನಾನು ಬೇರೆ ಅದನ್ನು ಒಪ್ಪಲ್ಲ, ನನ್ನ ತಲೆಯಲ್ಲಿ ಇದೇ ಇದೆ, ನಾನು ಇದಕ್ಕೆ You ಸ್ಟಿಕ್ prove me wrong. You prove me wrong. You prove me wrong. It's like okay, you're not right, but I don't know what is right. That's how you're. I'm not saying that I don't know what is right. Okay, tell me what is right then. What do you want to hear? About Upendra, what do you think his films are? What do you think? ನಾನು ಕಿತ್ತಾಕ್ಬಿಟ್ಟು ನೀನು ಆಗೋಗ್ಬಿಡ್ಬೇಕು. ಹೆಂಗ್ Isn't it ಆಗೋದು? that How does that ego happen? ಅನ್ನೋದು it's killing us. Ego is not good for us. That's what even he is saying. ನಾನು ಅನ್ನೋದು ego. It's all about me. ನಾನು ಮಾಡಿದ್ದೀನಿ, ನನ್ನಿಂದ, ನಾನು. It's a ego thing. He's saying just remove that ego and be one with the nature and go. How does one remove it and be one with the nature? Just how does it andre how does one become enlightened? We have sadhana, we have so Just like that you should go through some process to get rid What of is that ego process? also.
ಏನ್ ಬೇಕಾದ್ರೂ ಮಾಡ್ಬೋದು ಗುರು ನೀನು ನಿನ್ No, ಕಾನ್ಫಿಡೆನ್ಸ್. has he shown that in the movie? ಇಲ್ಲ ತೋರ್ಸಿಲ್ಲ. Then what is he trying to say then? ಹಂಗಾರೆ Is he trying to ಪ್ರೋಸೆಸ್ is he ತೋರ್ಸಿಲ್ಲ ಅಂದ್ರೆ trying ಅಟ್ಲೀಸ್ಟ್ to ಹೇಳೋದು ತಪ್ಪ ಅವನು. is he trying ಈಗೋ to confuse ಇರಬಾರ್ದು. people? What is he trying to do is my question. ಸರಿ ಪ್ರೋಸೆಸ್ ಏನು ಅಂತ ಹೇಳ್ದಲೇ ಇರ್ಬೋದು. Hmm. ದಟ್ ಡಸಂಟ್ ಮೀನ್ ಇದನ್ನು ಹೇಳ್ಬಾರ್ದು ನೀನು ಅಂತ ಹೆಂಗ್ ಹೇಳ್ತೀಯ? No, I'm not saying he has freedom of speech and everything. Freedom but of all speech I'm ಬಗ್ಗೆ trying ಅಲ್ಲ to ಇದು. understand is what is he trying to convey or what is his message to people who watch his movie? ಎಕ್ಸಾಕ್ಟ್ ಮೆಸೇಜ್ ಹೆಂಗ್ ಹೇಳೋದು ಗುರು? ಸರ್ಟನ್ ಥಿಂಗ್ಸ್ ಇದೆ ಇವಾಗ ಹೆಂಗೆ ಅಂದ್ರೆ ಅದೇ ಹೇಳೋದಲ್ಲ. Like, see, are his movies meant to entertain people, or are his movies meant to make social reforms or political reforms, as you said? What is the purpose of his movies or any movie? Like, let's say, ಇಟ್ಸ್ ಅ ಕಾಂಬಿನೇಷನ್. combination of what? ಎಂಟರ್ಟೈನ್ಮೆಂಟ್, ರಿಫಾರ್ಮ್ಸ್, ಮೆಸೇಜಸ್. ವಾಟ್ ಎವರ್ ಯು ವಾಂಟ್ ಟು ಟೇಕ್ ಹೋಮ್ ಯು ಕ್ಯಾನ್ ಟೇಕ್ ದಟ್. So he's confused as He's to not what. confused. It's about you, man, not about him. You go to the movie, you watch the movie, whatever you want to take home that. You want to take home entertainment, take it home. You want to take some message from it, take it home. Whatever, man. It's about you, not about him. So the purpose of his movie. He's just giving you the product. Whatever the fuck you want to do with that, you can do it. I'll give you a gun. You do whatever you want to do with it. So you can like compare gun and movie now. Absolutely. Movies are more powerful than guns in these days. You out of everybody should know it better. ಇಲ್ಲಪ್ಪ. Movies have that power. Yeah. ಆ ಥರ ಎಲ್ಲ ಏನಿಲ್ಲ. Movies do have that power. ಇಲ್ಲ ಇಲ್ಲ. ಹೆಂಗೆ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡಿದೆ? ಒಂದು ಮೂವಿ ತೋರಿಸ್ಬಿಟ್ಟು ಇದು ಸೊಸೈಟಿ ಮೇಲೆ ಅದು ಲೈಕ್ ಇನ್ ದಟ್ ಸ್ಕೇಲ್ ಈ ಥರ ಇನ್ಫ್ಲೂಯೆನ್ಸ್ ಮಾಡಿಬಿಡಿದೆ ಅಂತ ತೋರಿಸೋದು ನೀನು. It changes the way you think. ಯಾವ ಮೂವಿ ಸೊಸೈಟಿ ಮೇಲೆ ಇಷ್ಟು ಇಂಪ್ಯಾಕ್ಟ್ ಬಂದಿದೆ ಈ ಮೂವಿಯಿಂದ, ದಟ್ಟು ಇನ್ ದಟ್ ಸ್ಕೇಲ್, ಅಷ್ಟು ಲಾರ್ಜ್ ಮಾಸಲ್ಲಿ ಯಾವ್ದು ಬಂದಿದೆ ಅಂತ ಹೇಳು. Okay, I'll not name it, but there were a series of movies which were narrative driven back in 2010s and all that, where a group of people were targeted and their beliefs and religious sentiments were showcased in such a way that it's not really that important or that's all, it's just blind belief or whatever, and those people from that community were kind of, what do you say, misled, and a narrative was moved where the truth was hidden from the people. Truth was hidden or like Changed. It was like So movies have that effect on people. I mean, be honest, nowadays movies are totally to move narratives and agendas. all the movies. Majority or Not what? majority, man. Some of the movies, not all the movies are majority, even majority. Like most of the movies are just entertainment, I guess. Okay, I'll tell you what. Like there are particular movies which are made for an agenda, which are made to push a narrative. I agree with that, but not all movies are like completely like like KGF has no like there is no narrative in it. There is no agenda for it. If at all KGF had a narrative or agenda, it is to get rid of democracy, take gun and barge into parliament. That was one great movie scene. That I don't think that is an agenda. It was purely entertainment. No, it was more like of- most of them are more of- entertainment. More of motivation, I believe, where the underdog Yeah, that's what. rises Like up and- most of them are entertainment. Some of them are made for the narrative and to push the agenda. Like, that was purely for entertainment, I believe. something like But emergency. in a way, it did target the Bollywood. What do you say? Nepotism and all that. You have that dialogue in chapter 2. Target, he just said it. It's Nepotism. not. ಸಕದಾಗಿ ಹೇಳ್ತಾನೆ ಅದು.
KGF was like crazy. Yeah. But idu Kantara was like next level crazy. Even Rishabh had, I don't think even he had an It was a idea like it would be that divine huge. calling, or what do you say? A divine movie is what it was. Maybe I'm pretty sure Like same, he throughout. was the channel. It was made. Yeah, yeah, I believe so. At least in some parts, I'm pretty sure he would have been the channel, and you know, uh, the existence would have worked through him. Is what I He's believe. also enlightened. Not enlightened. You don't have to be enlightened to be a channel. They're like, I mean, I can be a channel. You can be a channel given you change your lifestyle a bit. Because see, I mean, truth be told, man. I mean, What lifestyle, bro? Even he does something. see, What I'll I tell you might do one now. more thing about being What a I am doing channel. now. You can either be enlightened and the existence works through you, or you're mentally so weak that some deity or some, some other being which is not in the physical form, possesses you and Hmm. works through you. Yeah, one and the same. No, not one and the same. Totally different. Deity is not in your body, and you are still working for him Uh, as a channel. that is being possessed. No, no. If Deity. deity is The there, concept of deity. yeah, that's what. If he is there in your body, Yeah, even that is an individual. Let's what say an individual. a deity is an individual. Let's Yeah, say he comes into a body and he does what he has to do, through you. right? Yeah, Through the body. yeah. In the other And case, enlightenment case. not enlightenment case, Okay. you are a In channel for something, uh-huh. and he is doing through your body, your being. Hmm. Both are Doesn't make being, any difference. yeah, both He are is doing possessed. what has the goal is same. That's what I'm saying. But enlightened beings difference Not as far as, enlightenment. I'm just talking about like yeah, I'm what you just said. trying Like to he will be the clarify. channel for something. Yeah, yeah. See, in positive and negative energy, deities of negative energy come through you. Not deities. What do you call them? Ghosts, or I don't know No, no, what they they're are called. deities. No, they are worshipped. They are like No, no, bro. I'm talking about being possessed. People get possessed, right? I mean, you're going through some yeah. That's depression what like and you're even mentally God can weak. possess a body. That's what like only the ghosts No, don't no, 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 possess the no, body. no. See, that's a difference. There is this one case where somebody is so mentally unstable and weak that he I mean, he's not strong enough to, you know, reject, or how do I say this? I mean, he's mentally weak or going through depression or something, and such people are more vulnerable to It's here. It's these there. beings which can ಇಲ್ಲ ನಾನೇ possess them. ಅದು ಅರ್ಥ There is ಆಯ್ತು. other case where, for example, Kantara, wherein the man has to be so pure, and he has to go through a certain process, and then the deity chooses to come through him, and he welcomes him. So it is a two-way communication, whereas the first case is just one-way communication. I mean, he does not ಅದೇ invite ಅದೇ anybody ನಾನು to. ಹೇಳಕ್ ಬಂದಿದ್ದು ಬರೀ ಗೋಸ್ಟ್ ಅಥವಾ ಏನ್ ದೆವ್ವಗಳು ಅಷ್ಟೇ ನೀನು ಯಾವ್ದೋ ಒಂದು ಒಬ್ಬ ಇಂಡಿವಿಜುವಲ್ ನ ಪೊಸೆಸ್ ಮಾಡಲ್ಲ. Hmm. ದೇ ಆರ್ ಬೋತ್ Yeah, yeah, ಗೋಸ್ಟ್ both ಅಂಡ್ ದೇವರು ಕೂಡ. ಈಗ positive and negative. ಭೂತಾರಾಧನೆಯಲ್ಲಿ ಭೂತಗಳು ಅಥವಾ ಯಾವ್ದೋ ಒಂದು ಊರಲ್ಲಿ ಯಾವ್ದೋ ಒಂದು ದೇವರು, ಇವನ್ ಆ ದೇವರುಗಳು ಪೊಸೆಸ್ ಮಾಡುತ್ತೆ ಅಂತ ಹೇಳಕ್ ಬಂದಿದ್ದೀನಿ. Yeah. ಇಟ್ಸ್ ನಾಟ್ ಓನ್ಲಿ ಲೈಕ್ ಗೋಸ್ಟ್ ಓನ್ಲಿ ಪೊಸೆಸ್ ದ ಬಾಡಿ, Hmm. ಬಟ್ ಗೋಸ್ಟ್ ಪೊಸೆಸ್ ಆಗಿರೋದು ಐ ಡೋಂಟ್ ಥಿಂಕ್ ದಟ್ಸ್ ರಿಯಲ್. Yeah, that is real. I've seen people. Hmm. I've seen people, man. ಯು Really. ಸೀನ್ ಪೀಪಲ್ ಹೆಂಗ್ ಗೊತ್ತು ನಿಂಗೆ ಅದು? See, I go and do. I mean, I'll go and hit him, and once he's not possessed. I mean, once that being gets out of his body, he remembers nothing. I hit him, It could be he'll acting, who remember knows? nothing. No, 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 no. I mean, it's a serious problem. It's not acting. I mean, how can it be acting since so many? I mean, there are so many practices and techniques. They're all for not that they're all for nothing, right? I mean, you don't know until somebody close to you gets possessed, or somebody you see it, you know, from your own eyes, because you feel that energy, negative energy, or
anything. Both cases. If you go to Bhuta Kola, then probably you'll feel positive energy. The same way you come to somebody who's being possessed, then you feel that negative energy. That something is off. ಅದು ನಿಜನೇ, ಎಲ್ಲದೂ ನಮಗೆ ಗೊತ್ತಿದೆ ಅನ್ಕೊಳೋದು ತಪ್ಪು. ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ಅವರ್ ಥಿಂಕಿಂಗ್ ಆಲ್ಸೋ, ಲೈಕ್ Thinking. ವಾಟ್ ಎವರ್ ವಿ ನೋ. Yeah, talking about it, how much do you think our human consciousness knows? I mean, if you see, there is so much mystery hidden in this universe. They say there are so many universes. It's not only this, and you know, ತುಂಬ ಸೀರಿಯಸ್ ಆಗೋದು. tumba serious. Yeah, but still, it's a very interesting topic. If you ಇಟ್ಸ್ see. ವೆರಿ ಇಂಟ್ರೆಸ್ಟಿಂಗ್, ಬಟ್ ನಾಟ್ ಫಾರ್ ದ ಫಸ್ಟ್ ಎಪಿಸೋಡ್. Not for the first. Wait and watch. ಇನ್ನ ಇವೆಂಚುಲಿ ವಿ ಕ್ಯಾನ್ ಟಾಕ್ Eventually, ದಿಸ್ ಸೀರಿಯಸ್ ಶಿಟ್. we'll go deeper. ಟುಡೇ ಲೆಟ್ಸ್ ಮೇಕ್ ಸಮ್ ಲಲ್ಲೆ. Lalle. ಒಳ್ಳೆ ಲಲ್ಲೆ ಟಾಪಿಕ್ ಇದು. What do you think about cars? ಐ ಡೋಂಟ್ ಲೈಕ್ ಕಾರ್ಸ್. Yeah, ಐ I ಆಮ್ ನಾಟ್ know. ವೆರಿ ಪ್ಯಾಷನೇಟ್ ಅಬೌಟ್ That's why I got it up. So, ಬೈಕ್ಸ್ ಆರ್ ಮೋರ್ ಎಫಿಷಿಯಂಟ್. bikes are more efficient, you think? Why so? ಇಲ್ಲ, Hmm. ಪೆಟ್ರೋಲ್ ಕನ್ಸಂಪ್ಷನ್, ಫ್ಯೂಯಲ್ ಕನ್ಸಂಪ್ಷನ್. See, when it comes to two people, ಕಾರಲ್ಲಿ 5 ಜನ ಕೂತ್ಕೊಂಡು ಹೋಗ್ತೀಯ ಗುರು ನೀನು. ಅದು ನಿನ್ ಪಾಯಿಂಟ್ಸ್ ನೀನ್ ಹೇಳು ಗುರು, ನನ್ನ ಪಾಯಿಂಟ್ಸ್ ನಾನು ಹೇಳ್ತೀನಿ. ನಾನು ಏನಕ್ಕೆ ಎಫಿಷಿಯಂಟ್ ಅಂತ ಹೇಳ್ತೀನಿ, ನೀನ್ ಏನಕ್ಕೆ ಅದೇ ಎಫಿಷಿಯಂಟ್ I'm ಅಂತ ಹೇಳು. trying to, cross that point off because it is not a valid point. ವಿ ಆರ್ ಕಂಪೇರಿಂಗ್ ಇವಾಗ ಆಪಲ್ಸ್ ಅಂಡ್ ಆಕ್ಟಿವಾ ತಗೊಳ್ಳೋಣಪ್ಪ. ಆಕ್ಟಿವಾ ತುಂಬಾ ಚಾಲನೆಯಲ್ಲಿದೆ ಇವತ್ತಿನ ದಿನದಲ್ಲಿ. ಆ ಥರ ಹೇಳಿ. ಆಕ್ಟಿವಾ ಎಷ್ಟು ಕೊಡ್ತಾ ಇದೆ ಮೈಲೇಜ್? ಎಷ್ಟು ಕೊಡ್ಬೋದು, ಒಂದು 30 ಕೊಡುತ್ತಾ? ಅದರಲ್ಲಿ ಇಬ್ರು. ಸೊ 15 ಕಿಲೋಮೀಟರ್ಸ್ ಪರ್ ಲೀಟರ್ ಪರ್ ಪರ್ಸನ್. ಅದೇ ಕಾರಲ್ಲಿ ಲೆಟ್ಸ್ ಸೇ ಆಲ್ಟೋ ಆರ್ ಸಮಥಿಂಗ್ ಮಿಡ್. ಈಗ ನಾನು ಇರೋದೇ ಇಬ್ರಲ್ಲ, ನನಗೇನು 5 ಜನ ಕರ್ಕೊಂಡು ಹೋಗೋದಿಲ್ಲ, ನಾನು ಹೋಗೋದೇ ಇಬ್ರು. 5 ಜನ ಕರ್ಕೊಂಡು ಹೋಗ್ಬೇಕು. ಅದ್ಯಾಕೆ ಕರ್ಕೊಂಡು ಹೋಗಲ್ಲ ನೀವು? ಕರ್ಕೊಂಡು ಹೋಗಲ್ಲ. ಸರಿ, ಇವಾಗ ನಿನ್ ಕಾರಲ್ಲಿ ಎಲ್ಲಾ ಸತಿ ನೀನ್ ಟ್ರಾವೆಲ್ ಮಾಡ್ಬೇಕಾದ್ರು 5 ಮೆಂಬರ್ಸ್ ಇದ್ದೇ ಇರ್ತಾರೆ ನಿನ್ ಕಾರಲ್ಲಿ. ಇಲ್ಲ, ಇಲ್ಲದೆ ಇರೋರ್ದು ಪೆಟ್ರೋಲ್ ನಾನು ಹಾಕ್ಸ್ಬೇಕಲ್ಲ. ಅದೇ ನಿನ್ಗೆ ಬೀಳ್ತಾ ಇತ್ತು ಅಲ್ಲಿಗೆ ಎಕ್ಸ್ಟ್ರಾ ಅದು. ದಟ್ ಇಸ್ ಬಿಕಾಸ್ ಐ ಆಮ್ ನಾಟ್ ಫಾಲೋಯಿಂಗ್ ದ ಪ್ರತಿ ಸಲ 5 ಜನ ಓಡಿಸ್ಕೊಂಡು ಹೋಗುತ್ತೆ. ನೋಡ್ಸ್ಕೊಂಡು ಹೋಗ್ಬೇಕು. ಅದ್ರ ಬದಲು ಇಬ್ರು ಹೋಗ್ಬೋದಲ್ಲ ಆರಾಮಾಗಿ. ಒಬ್ಬ ಹೋಗ್ಬೋದು, ಇಲ್ಲ ಇಬ್ರು ಹೋಗ್ಬೋದು. ಮಳೆ ಬಂದ್ರೆ ಏನ್ ಮಾಡಿದ್ರೆ? ಬೈಕಲ್ಲಿ ಮಳೆ ಬಂದ್ರೆ ನೆನೆಯುದ್ರು. ಬಿ ಒನ್ ವಿತ್ ಒಂದೊಂದ್ಸಲಿ ನೆನೆಬೇಕು. ಹೌದು, ಮೊನ್ನೆ ನೆನ್ಕೊಂಡು ಬಂದಲ್ಲ ನಾವು ಹಂಗೆ. ಅದೇ ಒಂದೊಂದ್ಸಲಿ ನೆನೆಬೇಕು, ಅದು ಒಳ್ಳೇದೇ. ಮತ್ತೆ ನಿನಗೆ ಟ್ರಾಫಿಕಲ್ಲೆಲ್ಲ ಜಾಸ್ತಿ ಹಿಂಸೆ ಆಗಲ್ಲ, ನುಗ್ಗಿಸ್ಕೊಂಡು ಹೋಗ್ಬಿಡ್ಬೋದು. ಎಲ್ಲಿಗೆ ಹೋಗ್ಬೇಕಾಗಿದೆ ನೀವು? ಅಲ್ಲ, ವಾಟ್ ಎವರ್ ಹೇಳಿದ್ದು ಕೇಳ್ತಾ ಇದ್ದೀನಿ. ಕಂಪೇರ್ ಮಾಡ್ತಿರೋದಕ್ಕೆ ಹೇಳಿದ್ದು. ನಿಧಾನವೇ ಪ್ರಧಾನ, ಅಷ್ಟೇ ಸೇಫ್ ಪ್ರಯಾಣ. ನಿಧಾನಕ್ಕೇನೆ ನುಗ್ಗಿಸ್ಕೊಂಡು ಹೋಗ್ಬೋದು. ಫಾಸ್ಟ್ ಆಗಿ ನುಗ್ಗಿಸ್ಬೇಕು ಅಂತ ಹೇಳೋದು, ನಾನು ನಿಧಾನಕ್ಕೆ ನುಗ್ಗಿಸ್ಕೊಂಡು ಹೋಗೋಣ. ಅದು ಪಾಯಿಂಟ್. ನುಗ್ಗಿಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು ಅಂತ ಗೊತ್ತಾಗ್ತಾರೆ. ಅಲ್ಲ, ಎಲ್ಲರೂ ಹೋಗ್ತಿದ್ರೆ ನಾನು ಕಂಪೇರ್ ಮಾಡಿ ಹೇಳ್ತಿದ್ದೀನಿ ವಿಚ್ ಈಸ್ ಮೋರ್ ಎಫಿಷಿಯಂಟ್ ಅಂತ. Both are same. I mean, I see no ಪಾರ್ಕಿಂಗ್ difference. ಪಾರ್ಕಿಂಗ್ ಅಂತೂ ಪ್ರಾಬ್ಲಮ್ ಕಾರಿಗೆ. Parking ಪ್ರಾಬ್ಲಮ್. ರೋಡ್ ಮಧ್ಯದಲ್ಲಿ ನಿಲ್ಸಿ ಹೋಗ್ಬಿಡ್ಬೇಕು. ನಾನು ರೋಡ್ ಮಧ್ಯದಲ್ಲಿ ನಿಲ್ಸ್ಬಿಟ್ರೆ ನಮ್ಮಪ್ಪಂದ ರೋಡ್ ಅನ್ಕೊಂಡು ಓಡಾಡ್ತೀನಿ ನಾನು ಎಲ್ಲ ಕಡೆ. ಬಿಕಾಸ್ ಐ ಆಮ್ ಯೂನಿವರ್ಸಲ್. ಯೂನಿವರ್ಸಲ್ ಆಗ್ಬಿಟ್ರೆ ನೀನು The road is my father. The whole earth is my, not even my father's, let's say. See, what do you think the true meaning of being an universal being? I don't Give a shit about it. I don't give a shit about it, and I don't agree with being universal. Why? What is wrong in There being should be an like, universal, man? Why do you have to I'm be? not saying it's wrong. Yeah. I don't agree with that. Yeah, why do you not agree with it? Like, nobody is universal, man. Everybody has some sense of shit in their own head that they belong to something. No, I don't belong. Nobody is belonging to universe only. Everybody has their own sense of identity. They belong, like they identify with. Not true. You have one great example in right in Even you are like identifying with something, man. How do you know? You like I might follow. be acting. You like follow. Anybody can be acting. Even I am acting now. Then
Probably. That's a bullshit argument. I'm saying that you are also identifying because ನೀನು ಇವಾಗ ಓಶೋ ಅವರ ಐಡೆಂಟಿಫೈ ಮಾಡ್ಕೊಂತಿದ್ದೆ. ಐ ಫಾಲೋ ಓಶೋ ಬಿಕಾಸ್ ಯು ಬಿಲಾಂಗ್ ದೇರ್. No, no, no. My master, if I say I follow you, he'll kick my ass. ದಟ್ಸ್ ಅ What ಡಿಫರೆಂಟ್ he'll do? ಸಿನಾರಿಯೋ. ಅದನ್ನ ಹೇಳ್ತಿಲ್ಲ ನಾನು. ಬಟ್ ಯು ಆರ್ ಎ ಫಾಲೋವರ್ ಆಫ್ ಓಶೋ. No, ಯು ಆರ್ ನಾಟ್ ಎ ಫಾಲೋವರ್ ಆಫ್ ಓಶೋ. no, ಯು ಆರ್ ಎ ಸ್ಟೂಡೆಂಟ್ ಆಫ್ ಓಶೋ. no. ದೆನ್ ವಾಟ್ ಯು ಆರ್? What is Osho I'm for? me. What is Osho in your life? Osho is my love. Is what he is. Is your love. Love. So you are Eternal love. you are a lover of Osho. You are identifying in that way. No, no. I only have that feeling. That's what you are having that feeling. That's But how I'm you not a lover. identify. I don't identify. You don't belong like to the group of love for Osho. No, no, no. My love is different. How can everybody's love be the same? I'm not saying I am- everybody's love is same. I'm just saying you belong to that thing. No, no. Aniketana's love only I can give. Somebody else cannot. You cannot Aniketana go andre and give meaning ಗೊತ್ತಾ? Aniketana's love. What is Aniketana? Homeless. Yo man, I just saw yesterday. ನೆನ್ನೆನ ನೋಡಿದೆ ಗೊತ್ತಾ ನಾವು ಇದು. ನಾನು ಬಯೋಲ್ಲಿ ಹಾಕೊಂಡಿದ್ದೆ ಗೊತ್ತಾ Instagram ಅಲ್ಲಿ. Homeless, like who doesn't is like a nomad or something. No, man. Yeah. I mean, actually, Who doesn't ಅದು- identify if- ಮನೆ ಮಕ್ಕಳು ಹತ್ರ ಇಲ್ದೇ ಇರೋನು ಅಂತ. if you translate it literally, ಎಲ್ಲಿ ನೋಡಿದೆ ಜಸ್ಟ್ ಮಿನಿಟ್ ಎಲ್ಲಿ ನೋಡಿದೆ ಅಂದ್ರೆ ಇದು ಪೂರ ಅದೇನೋ ಹೇಳ್ತಾರೆ ಮತ್ತೆ ಅದು ಪೂರ್ಣ ಚಂದ್ರ ತೇಜಸ್ ಅಲ್ಲ ಕೇಳಿಸ್ಕೊ ಪೂರ್ಣಾಶ್ರಮದಲ್ಲಿ ಪೂರ್ಣಾಶ್ರಮ ಲೈಕ್ ಪ್ರೀವಿಯಸ್ ವಾಟ್ ಎವರ್ ಅವರು ಇವಾಗ ಪೂರ್ವಾಶ್ರಮ ಆಗುತ್ತೆ. ಪೂರ್ವಾಶ್ರಮ ಕರೆಕ್ಟ್ ಪೂರ್ವಾಶ್ರಮದಲ್ಲಿ ನರೇಂದ್ರ ಮೋದಿ ಅವರಿಗೆ ಅನಿಕೇತನ ಅಂತಿದ್ರಂತೆ. ಹೌದಾ? ಸೀರಿಯಸ್ ಆಗಿ ನೆನ್ನೆ ನೋಡಿದೆ ನಾನು. ಐ ಆಲ್ವೇಸ್ ಹ್ಯಾಡ್ ಅ ಫೀಲಿಂಗ್ ಯಾಕೆಂದ್ರೆ ಈಸ್ ಲೈಕ್ ಅದನ್ನ ಪವನ್ ಕಲ್ಯಾಣ್ ಒಂದ್ ಸ್ಪೀಚ್ ಅಲ್ಲಿ ಹೇಳ್ತಾರೆ ಹೆಂಗೆ ಅಂದ್ರೆ ಈ ವಾಸ್ ಕಾಲ್ಡ್ ಅನಿಕೇತನ್ ಬಿಕಾಸ್ ಈಸ್ ಲೈಕ್ he has left his family, doesn't have a family, is just dedicated to work for to the country's well-being and he is working for that. He is homeless ಅನ್ನೋ ತರ ಅದನ್ನ ನೆನ್ನೆ ನೋಡಿದೆ. Yeah, I see such qualities in me. I don't say no qualities in you. I might become the next You Narendra never Modi in left my your next life. What qualities you see? I am a wannabe. Wannabe Anikethan you are. wannabe Aniketa. See, it's not. Everyone are wannabe. Even I want to be See, Anikethan. if I was. ಓ ನನ್ನ if I ಚೇತನ was- ಆಗೋಲಿ అని. ಕುವೆಂಪು ಅವರೇ ಬರ್ದು ಬಿಟ್ಟಿದಾರಲ್ಲ. Yeah. ಸೊ ಇವನ್ I was about to say ನಾನು something. ವಾಲಬಿ ಅನಿಕೇತನ್ ಅಲ್ಲಿಗೆ. ಏನೋ ಹೇಳಕ್ ಬಂದೆ ನಾನು ಎಲ್ಲ ಮರ್ತೋಯ್ತು ನಂಗೆ. ಜ್ಞಾಪಿಸ್ಕೊ. Even you are a wannabe Anikethan, that's what you are saying. No. See, if I was in the same era as him, well, past life ಅಂದ್ರೆ ಯಾವಾಗ some 80s or 1800s or ಅಲ್ಲ ಪಾಸ್ಟ್ ಲೈಫ್ 1700s. ಅಂತಲ್ಲ ಹೇಳಿದ್ದು, ಲೈಕ್ ಪೂರ್ವಾಶ್ರಮ ಅಂದ್ರೆ ದ ಲೈಫ್ ವಾಟ್ ಈಸ್ ಲಿವಿಂಗ್ ನೌ. ಹಾ, ಇದಕ್ಕೆ before ಮುಂಚೆ that, ಇದ್ದಿದ್ದ ಲೈಫ್ ah, yeah. ಲೈಕ್ RSS ಅಲ್ಲಿ ಇದೆ ಏನೋ ವಾಟ್ ಎವರ್. even still 19s only 1900 after 1900 to 2000 is what century is that called? 19th century, 20th century, 19th century. 19th century. What are the time ಏನಿತ್ತಲ್ಲ ಅದು, ಐ ಮೀನ್ ದಟ್ ಇಸ್ ಡಿಫ್ರೆಂಟ್. ಐ ಮೀನ್ ಮನೇಲಿ ಈ ತರ ಆಡಿದಿದ್ರೆ ಒದ್ದಾಡಿಸ್ಬಿಡ್ತಾ ಇದ್ರು, ಅದಕ್ಕೆ ಆಚೆ ಕಡೆ ಹೋಗ್ಬಿಟ್ಟು ಆಡ್ತಾ ಇದ್ರು. ಹಂಗೆ ಯಾವ ತರ ಆಡಿದ್ರು? ಓಪನ್ ಆಗಿದ್ದಾರೆ. ನಾನು ಮನೆ ಬಿಟ್ಟು ನಾನು ಒಂದೊಂದು ತಿಂಗಳು ಆಶ್ರಮಕ್ಕೆ ಹೋಗ್ತೀನಿ ಅಥವಾ ಅಲ್ಲೆಲ್ಲ ಹೋಗ್ತೀನಿ ಅಂತ ಇದ್ರೆ, ಮಾಡಿದಾರಲ್ಲ, ಹೋಗ್ಬಿಡು ನೀನು ಅವಾಗ್ಲೇನೆ ಅಂತ ಮನೆ ಬಿಟ್ಟೆ ಕಳಿಸ್ಬಿಡ್ತಾ ಇದ್ರು. ಇಲ್ಲ ಮಾಡಿದಾರಲ್ಲ. ಲಿಬರ್ಟಿ ಇರ್ತಾ ಇರ್ಲಿಲ್ವಲ್ಲ. ಅಲ್ಲ ಮಾಡಿದಾರಲ್ಲ ಆದ್ರೂ. ಏನ ಸೋ ಮೆನಿ ಹ್ಯಾವ್ ಡನ್ Then what? ಈವನ್ ಇನ್ ದಟ್ ಟೈಮ್ ಅಲ್ವಾ. ಏನ ಮನೆ ಬಿಟ್ಟು ಹೋಗಿದ್ದಾರೆ ವಾಟ್ ಎವರ್. ಅವಾಗ ಬಿಟ್ಟೋಗೋ ಅಂತ ಪರಿಸ್ಥಿತಿ ಇತ್ತು. ಅವಾಗ ಅಂತಲ್ಲ, ಬಿಟ್ಬಿಟ್ಟಿದ್ದಾರೆ. ಅದು ಮೋದಿ ಜಸ್ಟ್ ಲೆಫ್ಟ್ ಹೋಮ್ ಎವ್ರಿಥಿಂಗ್ ಅಂಡ್ ವೆಂಟ್ ಟು ಡೂ. ವೆಂಟ್ ಟು ಡೂ ಬಿಕಾಸ್ ಮಾಡ್ಬೇಕಂದ್ರೆ ಪರಮಹಂಸ ಯೋಗಾನಂದ ಅವರು ಹೋದ್ರು ಬಿಟ್ಟು ಎಲ್ಲ. that need or necessity is not there for me because I am blessed enough. ಅಲ್ಲ ಹೇಳಿದ್ದು ನೀನು ಆ ಟೈಮಲ್ಲಿ ಕಷ್ಟ ಇರೋದು ಒಂದಲ್ಲ, ದೇ ಹ್ಯಾವ್ ಡನ್ ಅಂತ ಹೇಳಿ. ಕಷ್ಟ ಅಲ್ಲ, that acceptance was not there, right? I mean, ಇವಾಗ್ಲೂ ಇಲ್ಲ. ಐ ಡೋಂಟ್ ಥಿಂಕ್ ಈವನ್ ನಾವು even now it's mine is a very ನಮ್ಮ ಮನೇಲಿ ಏನಾದ್ರು ಹತ್ರ ಹೋಗ್ತೀವಿ ಹೊಡೆದೇ ಹೇಳ್ಕೊಂಡ್ ಬರ್ತಾರೆ. specimen's case ನಮ್ಮನೆದು. Yeah. ಬಟ್ ದಟ್ ವಾಸ್ ವೆರಿ ಫ್ಯಾಸಿನೇಟಿಂಗ್. ನಾನು ನೆನ್ನೆ ಇನ್ನ ನೋಡಿದೆ ಅದು.
And Modi had a name, something called Aniketana. So I don't have to wait for another life to become the Prime Minister of India, is what you're trying to say. I might become the Prime Minister of India Just because your name is in the Aniketana. next few years. That's what, just because your name is Aniketana, you can become Prime Minister. Nepotism. Nepotism, you have misunderstood nepotism. Nepotism is something which you pass on. Like, ನೀನು ಹತ್ರ ಇರೋದನ್ನ ನಿನ್ನ ಮಕ್ಳಿಗೆ ಕೊಡೋದನ್ನ ನೆಪೋಟಿಸಮ್ ಅನ್ನೋದು. ಅವ್ರ ಹತ್ರ ಹೆಸರಿತ್ತು, ನನಗೆ ಕೊಟ್ಟಿದ್ದಾರೆ ಇವಾಗ. ಯಾರು ಕೊಟ್ಟಿದ್ದಾರೆ? ನರೇಂದ್ರ ಮೋದಿಜಿ. ನರೇಂದ್ರ ಮೋದಿಜಿ ಅವರ ನಿನಗೆ ಕೊಟ್ಟಿದ್ದಾರಾ? I mean, existentially it has come to me is what I'm trying to say. ಯಪ್ಪ, You know. ದೇವರು ಮತ್ತೆ ಇವಾಗ ನಿನ್ನೊಂದು ಚಾನಲ್ ಆಗಿ ಯೂಸ್ ಮಾಡ್ಕೊಂಡು. No. I can see. I'm not available to being a channel. I don't know to be a channel. ದೇವರಿಗೆ ಉಲ್ಟಾ ವರ್ಡ್ ಯೂಸ್ ಮಾಡೋಕ್ಕಲ್ಲ, ದೇವರಿಗೆ ಉಲ್ಟಾ. ಇಲ್ಲಪ್ಪ, ಮಾತಾಡಲಿಲ್ಲ. ಆಮೇಲೆ ಸಿಟ್ ಮಾಡ್ಕೊಂಡು ಸಾರಿ ಪಾಡ್ಕಾಸ್ಟ್ ವರ್ಷ ಐ ಮೀನ್ ಕೆಳಗೆ ಹೋಗ್ಬಿಟ್ರೆ ಕಷ್ಟ. So what is God to you? So from so. That is one crazy movie, man. One crazy movie. ಚೆನ್ನಾಗಿತ್ತು, ಬಟ್ ಥಿಯೇಟರ್ ಚೆನ್ನಾಗಿರಲಿಲ್ಲ. ಥಿಯೇಟರ್ ಚೆನ್ನಾಗಿರಲಿಲ್ಲ. ಥಿಯೇಟರ್ ರಾಜ್ ಬಿ ಶೆಟ್ಟಿ ಕಾಂಟ್ ಡು ಆಲ್ ದ ವರ್ಕ್. ರಾಜ್ ಬಿ ಶೆಟ್ಟಿ ಮಾಡ್ತಾರೆ. ಸಿ ಡೈರೆಕ್ಷನ್, ಪ್ರೊಡಕ್ಷನ್, ಆಕ್ಟಿಂಗ್, ಥಿಯೇಟರ್ಸ್ ಅಂಡ್ ಆಲ್ ದ ಗವರ್ಮೆಂಟ್ ಶುಡ್ ಟೇಕ್ ಕೇರ್ ಆಫ್ ಇಟ್. ಗೌರ್ಮೆಂಟ್ಗೂ ಅದಕ್ಕೂ ಏನೋ ಸಂಬಂಧ? ರಾಜ್ ಬಿ ಶೆಟ್ಟಿಗೂ ಥಿಯೇಟರ್ಗೂ ಏನ್ರಿ ಸಂಬಂಧ? ಥಿಯೇಟರ್ ಓನರ್ ಮಾಡಿಸ್ಬೇಕು. ದ ಎಕ್ಸ್ಪೀರಿಯನ್ಸ್ ಆಫ್ ಸೀಯಿಂಗ್ ಅ ಮೂವಿ ಇನ್ ಅ ಥಿಯೇಟರ್, ರಾಜ್ ಬಿ ಶೆಟ್ಟಿ ಅದನ್ನೇ ಹೇಳಿದ್ದು. ಹ್ಯಾಂಡಲ್ ಇಟ್ ಅಲೋನ್. ಸೊ ರಾಜ್ ಬಿ ಶೆಟ್ಟಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ನೀನೇ ಯಾಕೆ ರಾಜ್ ಬಿ ಶೆಟ್ಟಿ ಅದಕ್ಕೂ ಕಲೆಕ್ಟ್ ಮಾಡ್ತಿದ್ಯಾ? ಥಿಯೇಟರ್ ಓನರ್ ಥಿಯೇಟರ್ ಚೆನ್ನಾಗಿ ಮಾಡಬೇಕು, ಅಲ್ಲೇನ್ ಬೇಕೋ ಥಿಯೇಟರ್ ಓನರ್. ಹೇಳ್ತಾ ಇದೀನಿ, ಅದನ್ನು ರಾಜ್ ಬಿ ಶೆಟ್ಟಿ ಬಂದ್ ಮಾಡಲ್ಲ. ನಿಮ್ಗೆ ಇಂತ ಒಳ್ಳೆ ಮೂವಿ ಕೊಟ್ಟಿದ್ದಾರೆ, ಥಿಯೇಟರ್ ಸರಿ ಮಾಡ್ಕೊಂಡು ನಮ್ದು ರಾಜ್ ಬಿ ಶೆಟ್ಟಿ ಮೂವಿ ಹಾಕಿ ಅಂತ. ಬಟ್ ಮೂವಿ ಚೆನ್ನಾಗಿತ್ತು. ಕ್ರೇಜಿ ಮೂವಿ ಸರ್. ದಟ್ ಅದು ರಿಯಲ್ ಇನ್ಸಿಡೆಂಟ್ ಮೇಲೆ ಮಾಡಿರೋದು ಕ್ರೇಜಿ ಮೂವಿ. ಹೌದಾ? ಲಾಸ್ಟ್ ಅಲ್ಲಿ ಇನ್ನೇನು ನೋಡಿದೆ ಗುರು ನೀನು? ರಿಯಲ್ ಇನ್ಸಿಡೆಂಟ್ ಅದು? ಅಲ್ಲಿ ತೋರಿಸ್ಲಿಲ್ಲ ಪೇಪರಲ್ಲಿ ಈ ತರ ಬಂದಿತ್ತು ಅಂತ. ಓ ಕ್ರೇಜಿ. ಫಿಲಮ್ ನೋಡಿಲ್ಲ ಗುರು, ಇವನು ಸುಮ್ಮನೆ ಕೊಡ್ತಾವನಿಲ್ಲ. ಐ ಸಾ ದ ಹೋಲ್ ಮೂವಿ, ಬಟ್ ಕೊನೆಗೆ ಅದು ಪೇಪರಲ್ಲಿ ನನ್ನ ಪೇಪರ್ಗೆ ಓದಿ ಅಭ್ಯಾಸ ಇಲ್ವಲ್ಲ. ನನ್ನ ಪೇಪರ್ ಓದಿ ಗುರು, ಪೇಪರ್ ಓದೋದಲ್ಲ, ಅದು ಸ್ಕ್ರೀನ್ ಮೇಲೆ ಬಂದಿದ್ದು. ಸ್ಕ್ರೀನ್ ಮೇಲೆ ಪೇಪರ್ ಅಲ್ಲೇ ತಾನೇ ಬಂದಿದ್ದು. ಸ್ಕ್ರೀನ್ ಮೇಲೆ ಬಂದ್ರು ಪೇಪರ್ ಓದಲ್ಲ. ಪೇಪರ್ ಓದಲ್ಲ. ಒಟ್ಟು ಐ ಸಿ ಇಟ್ ಆಸ್ ಫಸ್ಟ್ ಟೈಮ್ ಪೇಪರ್ ಓದಿಲ್ಲ, ಅದಕ್ಕೆ ಮೂರ್ ಸಬ್ಜೆಕ್ಟ್ ಎಗ್ರವ್. ಇಂಜಿನಿಯರಿಂಗ್ ಅಲ್ಲಿ 4 ಸಬ್ಜೆಕ್ಟ್ ಎಗ್ರವ್. ಫಸ್ಟ್ ಟೈಮ್ ಪೇಪರ್ ಓದಲ್ಲ ಗುರು ನಾನು, ಆಗಿದ್ದಾಗ್ಬಿಡ್ಲಿ. ಎಲ್ಲ ಸೇರ್ಸಿದ್ರೆ ಒಂದು 12 ಆಗ್ಬೋದು. 100 ಫೈಲ್, 12 ಸಬ್ಜೆಕ್ಟ್ಸ್ ಫೈಲ್. ಅದೇ ವಾಟ್ ಎವರ್. ನಾನು ಕ್ವಶನ್ ಪೇಪರ್ ಓದಲ್ಲ ಅಂತ ಫೇಲ್ ಆಗ್ಬಿಟ್ಟಿದ್ದೆ, ಪೇಪರ್ ಓದಲ್ಲ ಗುರು ನಾನು ಅಂತ. ಅದು ಏನಾಯ್ತಂದ್ರೆ ಪೇಪರ್ ಓದಲಿಲ್ಲ ನೀನು. ಪ್ರಾಬ್ಲಮ್ ಆಗಿದ್ದು ಕ್ವೆಶ್ಚನ್ ಪೇಪರು ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ಓದ್ದೆ. ನಾನು ಮುಂಚೆನೇ ಓದಬೇಕಿತ್ತು. ಇಟ್ ಕಮ್ಸ್ ಟು ಸ್ಟಡೀಸ್ ವಿ ವರ್ ವೆರಿ ಸ್ಟುಡಿಯಸ್. ಆನ್ಲೈನ್ ಸ್ಟಡೀಸ್. ಆನ್ಲೈನಾ? ಆಲ್ ನೈಟ್ ಸ್ಟಡೀಸ್ ತುಂಬ ಮಾಡಿದ್ದೀವಿ ನಾವು ನಮ್ಮ ಕಾಲದಲ್ಲಿನೂ. ಅದೇನಂತಾರೆ? ಕಂಬೈನ್ಡ್ ಸ್ಟಡೀಸ್, ಗ್ರೂಪ್ ಸ್ಟಡೀಸ್. ಅದೇ ಗ್ರೂಪ್ ಕಂಬೈನ್ಡ್, ತುಂಬಾ ಕಂಬೈನ್ಡ್ ನಾವು. ಕಂಬೈನ್ಡ್ ಸ್ಟಡೀಸ್. ನಾಟ್ ಅಟ್ ಆಲ್ ಬ್ಯಾಕ್ ಬೆಂಚರ್ಸ್, ಫ್ರಂಟ್ ಬೆಂಚರ್ಸ್ ಆಲ್ವೇಸ್. ಇಲ್ಲ, ಮಿಡ್ ಅಥವಾ ಲಾಸ್ಟ್. ಅದು ಫ್ರಂಟ್ ಬೆಂಚ್. ಫ್ರಂಟ್ ಅಲ್ಲಿ ನಾನು ಯಾವತ್ತೂ ಕುಂತಿಲ್ಲ. ಕುಂತ್ಕೊಂಡ್ರೆ ಬೋರ್ಡ್ ಕಾಣಲ್ಲ ಅಂತ ಆಚೆ ಕಳಿಸ್ಬಿಡೋರು. ಅಮಿತಾಬ್ ಬಚ್ಚನ್ ಹೈಟ್. ಅಯ್ಯಯ್ಯೋ, ನೀವೇ ಹೇಳಿದ ಅವಾಗ ನನಗೆ ಸ್ವಿಮ್ಮಿಂಗ್ ಹೋಗಿದ್ದೆ ಸಾರ್, ಹಿಂಗೆ ಹೇಳ್ಬಿಟ್ರು ನನಗೆ ಇನ್ಸ್ಟ್ರಕ್ಟರ್ ಅಂದ್ರೆ, ಅಮಿತಾಬ್ ಬಚ್ಚನ್ ಹೈಟ್ ಇದೆಯಾ ನೀನು, ಸ್ವಿಮ್ಮಿಂಗ್ ಮಾಡೋಕ್ಕಾಗಲ್ಲ ನಿಂಗೆ ಅಂತ ಬೈದ್ಬಿಟ್ರು ಅಂತ. ನೆನಪೇ ಇಲ್ಲ ಇದು. ನಂಗೆ ನೆನಪಿದೆ ಚೆನ್ನಾಗಿ. ಅನ್ನೆಸೆಸರಿ ಸ್ಟಫ್ ಎಲ್ಲ ನಿಂಗೆ ನೆನಪು ಇರುತ್ತೆ. ಜೀವನದಲ್ಲಿ ಇನ್ನೇನು ಉಳಿದಿದೆ ಚಾಮ್? ಫಕ್ಕಾಲ್ ಅನ್ನೋದೇ ಫಕ್ಕಾಲ್ ಆಗೋಯ್ತು. ಅದು ಆ ಸ್ಟೋರಿ ನಾವು ಹೇಳಲೇಬೇಕು ಇವತ್ತು ನಮ್ಮ ವ್ಯೂವರ್ಸ್ಗೆ. ಫಕ್ಕಾಲಾಗಿರೋದು ನಮ್ದು ಒರಿಜಿನಲ್ ಥಾಟ್, ಏನು ವಿಷನ್ ಇತ್ತು ನಮ್ದು, ಫಕ್ಕಾಲ್ ಅನ್ನೋದು. ಅದು ಬಂದು ಕರೆಕ್ಟ್. ಫಕ್ಕಾಲಿಕ್ಸ್
ಅದು ಏನಂದರೆ ವಿಷನ್ನು, ಈಗ ಅವತ್ತು ಫೋನಲ್ಲಿ ನಾನು ಹೇಳ್ದಂಗೆ ನಾವು ಫಸ್ಟು ಜಾಬ್ ಮಾಡಿ ಟ್ರೈ ಮಾಡಿದ್ವಿ ಇಬ್ರು. ಜಾಬ್ ಆಗಲಿಲ್ಲ. ನಾನು ಓದಿ, ನೀವು ಅದ್ಯಾವುದು MS ಮಾಡಿದ್ರಿ ಲಂಡನ್ಗೆ ಹೋಗಿ, ನಾನು ಇಲ್ಲೇ ಕೂತ್ಕೊಂಡು ಸೈಬರ್ ಸೆಕ್ಯೂರಿಟಿ ಮಾಡಿದೆ. ಇಬ್ರು ಡಬಲ್ ಡಿಗ್ರಿ ಹೋಲ್ಡರ್ಸ್ ಆದ್ವಿ, ಆದರೂ ಏನೂ ಆಗಲಿಲ್ಲ. ಆಮೇಲೆ ಬಿಸ್ನೆಸ್ ಏನು ಮಾಡಿಲ್ಲ. ರೆವಲ್ಯೂಷನರಿ ಅಪ್ಯಾರಲ್ ಲೈನ್ ಓಪನ್ ಮಾಡಬೇಕು ಅಂತ. ರೆವಲ್ಯೂಷನರಿ ಏನಲ್ಲ, ರೆವಲ್ಯೂಷನರಿ ಅಲ್ಲ. ಸೊ T-shirt ಬಿಸ್ನೆಸ್ ಸಕಾಲ್ ಆಯ್ತು. ಪಕ್ಕಾಲ ಆಗ್ಬಿಡ್ತವೆ. ನಾನಿದೆಲ್ಲ ಬೇಡ ಅಂತ ತಲೆ ಕೆಡಿಸ್ಕೊಳ್ಳೋದನ್ನು ಬಿಡೋಣ ಅಂತ ಹಿಮಾಚಲ್ಗೆ ಓಡೋಗ್ಬಿಟ್ಟೆ ನಾನು, ನಿಮ್ಮನ್ನು ಬಿಟ್ಟು. ಬಿಸ್ನೆಸ್ ಬಿಟ್ಟು ನಿಮ್ಮನ್ನು ಬಿಟ್ಟು ನಾನೇ ತಲೆ ಕೆಡಿಸ್ಕೊಳ್ಳೋನು, ನಂದೇ ತಲೆನೋವು. ಆಮೇಲೆ ಒಂದು ರೆವಲ್ಯೂಷನರಿ ಐಡಿಯಾ ಬಂತು. ನೆಕ್ಸ್ಟ್ T-shirt ಬಿಸ್ನೆಸ್ ಹೆಂಗಿದ್ರು ಬಿಸ್ನೆಸ್ ಆಗಲ್ಲ ನಮಗೆ, ಮ್ಯಾಥ್ಸ್ ಬರುತ್ತೆ ನಮಗೆ, ಅದಕ್ಕೆ ಬಿಸ್ನೆಸ್ ಆಗ್ತಾ ಇಲ್ಲ ನಮಗೆ ಅಂತ ಕನ್ಕ್ಲೂಷನಿಗೆ ಬಂದು ನೆಕ್ಸ್ಟು ಈ ರೆವಲ್ಯೂಷನರಿ ಐಡಿಯಾ ಬಂದಿದ್ದು ಪಾಡ್ಕಾಸ್ಟ್. ಹೆಂಗಿದ್ರು ನಮ್ಮ ಜೀವನ ಎಲ್ಲ ಹಿಂದೆ ತಿರುಗಿ ನೋಡಿದ್ರೆ ಎಲ್ಲ ಫಕಾಲ್ ಜೀವನ ನಮ್ಮದು. ಫಕಾಲಿಕ್ಸ್ ಅಂತ ಯಾಕೆ ಪಾಡ್ಕಾಸ್ಟ್ ಮಾಡಬಾರ್ದು ಅಂತ. ಅದ್ರಲ್ಲಿ ಏನಿಲ್ಲ, ಹೆಂಗಿದ್ರು ಯಾರು ಬರಲ್ಲ ನೋಡೋಕ್ಕೆ. ಕಲ್ಲು ಹಾಕೋಣ, ಬಂದರೆ ಬೆಟ್ಟ, ಹೋದ್ರೆ ಟಾಟಾ ಅಂತ. ಬಂದರೆ ಬೆಟ್ಟ, ಹೋದ್ರೆ ಟಾಟಾ. ಇವೆಲ್ಲ ಬೀಪ್ ಮಾಡ್ಬೇಕು ಸರ್, ನಮಗೆ ಎಡಿಟಿಂಗಲ್ಲಿ ತುಂಬ ಕಷ್ಟ ಆಗುತ್ತೆ ಸರ್. ಏನು ಸರ್ ನೀವು? ಮನೆಯವರೆಲ್ಲ ನೋಡ್ತಾರೆ ಅಲ್ಲಿ. ಈಗಿನ ಯಾರು ನೋಡಲ್ಲ ಅದೇ. ಅಯ್ಯೋ ನಮ್ಮ ಮನೇಲಿ ಕೂತ್ಕೊಂಡ್ಬಿಡ್ತಾರೆ, ಏನು ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ಏನು ಮಾಡ್ತಾ ಇದ್ದೀರಾ ಅಂತ ಜನ. ನಾನು ಏನು ಹೇಳಕ್ ಇಲ್ದೇನೆ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ತೋರ್ಸು, ನಾನು ಕೇಳಬೇಕು ಅಂತ. ಇಲ್ಲ ಬಿಡಿ, ಯಾರು ಕೇಳ್ತಾರೆ, ಯಾರು ಕೇಳಲ್ಲ, ನಾವೇ ಕೇಳಿಲ್ಲ ಅಂದ್ರೆ ಇನ್ಯಾರು ಕೇಳ್ತಾರೆ ಅಂತ ಅವರು ಕೇಳ್ತಾರೆ. ಇವಾಗ ನೋಡ್ಬೇಕು ಅಂತ. ಕಮಿಂಗ್ ಬ್ಯಾಕ್, ಫಕಾಲಿಕ್ಸ್ ಅಂತ ಒಂದು ಏನು ರೆವಲ್ಯೂಷನರಿ ಐಡಿಯಾ. ಏನಂತ ಅಂದ್ರೆ ಅಜೆಂಡಾಸ್, ನರೇಟಿವ್ಸ್ ಎಲ್ಲ ಬಿಟ್ಟು ನಾವಾಗಿರೋದು ಅಂತ. ಅದಂಗೆ ನಾವಾಗಿ ಬೇರೆಯವ್ರ ಥರ ಇರ್ತೀವ ಅಂದರೆ? ಅದಂಗೆ ಬೇರೆಯವ್ರ ಥರ ಇರೋದು ಅಂದರೆ? I'll tell you. When there is a narrative push happening in the social media, movies, in the newspapers, and even at homes, your thinking starts to shift according to that narrative. So that is called being somebody else. You don't have your independent thought. What if I question that and then identify that with that? ನಾನು ಅದನ್ನು ಫಸ್ಟ್ ಕ್ವಶನ್ ಮಾಡಿ, ಐ ಕ್ವಶನ್ ವಾಟ್ ಎವರ್ ದ ನರೇಟಿವ್ಸ್ ಏನೇನು ಬರ್ತಿದೆ ನನ್ನ ಹತ್ರ, ಅದನ್ನು ಕ್ವಶನ್ ಮಾಡಿ, ಐ ಅಂಡರ್ಸ್ಟ್ಯಾಂಡ್ ದಟ್, ಐ ಅಗ್ರಿ ವಿತ್ ದಟ್, ದೆನ್ ಐ ಐಡೆಂಟಿಫೈ ದಟ್ ವಿತ್ ದಟ್. I mean, what are you trying to say now? ಅಲ್ಲ, ನೀನು ಅದರಿಂದ ಯಾವುದೋ ಒಂದು ನರೇಟಿವ್ ಬರುತ್ತೆ, ಯಾವುದೋ ಒಂದು ಇದು ಬರುತ್ತೆ, ದೇ ಆರ್ ಪುಷಿಂಗ್ ಯು ಟು ಬಿಕಮ್ ಸಮ್ಮನ್ ಎಲ್ಸ್ ಅಂದಲ್ಲ. ವಾಟ್ ಇಫ್ ಐ ಅಗ್ರಿ ವಿತ್ ದಟ್ ಅಂಡ್ ಐ ಬಿಕಮ್ ಐಡೆಂಟಿಫೈ ವಿತ್ ದಟ್ ಅಂತ ಕೇಳ್ತಿದ್ದೀನಿ. Then the narratives movement is successful, is what it is. ವಾಟ್ಸ್ ರಾಂಗ್ ಇದು? ತಪ್ಪೇನಿದೆ? I mean, where is your authentic originality in it? It is a borrowed thought. Everything is borrowed. Nothing is original here. What's original according to you then? What is one original stuff you are coming through only your mind and your thought? What is original? Focolics. You search in the entire history of YouTube, there is no channel called Focolics. Which we got to know why That's later why on. Even YouTube is not allowing that. Which we got to know why later on. That's why there is no channel called Focolics. That's why there is no channel called Focolics. Because YouTube does not let us monetize it. Because YouTube doesn't give a fuck about it. Yeah, coming back to our topic, Focolics was fucked up. And that didn't take off, or else otherwise Focolics become Focol. Focol. Or else people would have seen another version of this first episode of Focolics instead of No Mind. ಏನು ಡಿಫ್ರೆನ್ಸ್ ಹಂಗಾರೆ ಇವಾಗ No Mind ಗೂ Focolics?
ಫೊಕಾಲಿಕ್ಸ್ ಅಲ್ಲಿ ಕೆಳಗಡೆ ಕೂತಿದ್ವಿ, ಇವಾಗ ಮೇಲ್ಗಡೆ ಸ್ವಾಭಾವಿಕ ಕೂತಿದ್ವಿ. ಸ್ವಲ್ಪ ಇದಾಗಿದೆ, ಸ್ಟ್ಯಾಂಡರ್ಡೈಸ್ ಆಗಿದೆ, ಮೈಕ್ ಬಂದಿದೆ, ಇನ್ವೆಸ್ಟೆಡ್ ಸಮ್ ಮನಿ ಟು ಇಟ್ ಬಿಕಾಸ್ ನೋ ಮೈಂಡ್, to provide a better experience to people with mind. ನೋ ಮೈಂಡ್. No mind. Never mind. Seriously, when it comes to this podcast, I seriously sit and wonder. For hours, I sit and wonder. ये कौन है ये लोग? कहाँ से आते हैं? कहाँ से आते हैं जो हमारा पॉडकास्ट देखते हैं? ಯಾರು ನೋಡಲ್ಲ. I bet if one person, or let's say ಯಾರು ಸನ್ಮಾನ ಮಾಡ್ಬಿಡ ನೋಡಿದ್ರ ತರ ಯಾರಾದ್ರು 10 people, let's have 10 likes as our goal. Not goal, we are not having any goals, we don't want people to watch it anyways, but still, if 10 people like this video, then I will publicly come. ಓಪನ್ ಯುವರ್ ಶರ್ಟ್, ಎವ್ರಿಥಿಂಗ್ ಲೈಕ್ ಪೂನಂ ಪಾಂಡೆ ಡ್ಯಾನ್ಸರ್. That is not what I'm going to do. ಮಾಡ್ರಿ, ಸಖತ್ತಾಗಿರುತ್ತೆ. ಪೂನಂ ಪಾಂಡೆ ಅವಾಗ ಒಂದ್ಸಲಿ ಹೇಳಿಲ್ಲ ಗೊತ್ತಾ, ಏನಂತ? ಇಫ್ ಇಂಡಿಯಾ ವಿನ್ಸ್ ಅಗೇನ್ಸ್ಟ್ ಪಾಕಿಸ್ತಾನ್ ಜೊತೆ ಮ್ಯಾಚ್ ಅನ್ಸುತ್ತೆ, ಇಫ್ ಇಂಡಿಯಾ ವಿನ್ಸ್ ಐ ವಿಲ್ ಗೋ ಅರೌಂಡ್ ದಿ ಸ್ಟೇಡಿಯಂ ಅಂತ, ಅದೇ ವಿತೌಟ್ ಎನಿಥಿಂಗ್ ಆ ಥರ. ಸೊ ಈವನ್ ಮೈ ಬಿಲವ್ಡ್ ಫ್ರೆಂಡ್ ವಿಲ್ No, that is not what is going to he happen. will do that. That is absolutely not what is going to happen. Because I'm not of such, I don't have such Great personality. yeah, I don't have such great personality in the first place, or I don't have that much courage Pukla. to open my shirt and roam around the stadium, because There is no stadium. there is no stadium. And even if there were to be a stadium, I don't have the money to get into it. Costly. Costly. Or even if I did have money, I would not waste it on getting inside a stadium, Stadium for and God's sake. Go around naked. And go around naked. All for what? All for those 10 people who watched our show. ಜನಕ್ಕೋಸ್ಕರ ನಾನು ಕೆಳ ಓಡಾಡ್ಬೇಕಾ ಅಂತ. ಸೊ ಏನ್ ಮಾಡ್ಬೇಕು ಅಂತ ಹೇಳ್ರಿ. So what I'll do is I'll publicly come and apologize, saying sorry, I was under the assumption that nobody will watch this show, but there are 10 people who are more fuckall than us who watch this show. So I take my words back. There are people who watch this show. This is what I'll do. That's the max I can do. I can't do anything more than that. Instagram live. Yeah, that will do. We'll come live on Instagram if 10 people like this video. Me and Chetan personally, ಪರ್ಸನಲಿ ನಾವೇ ಇನ್ಸ್ಟಾಗ್ರಾಮ್ ಲೈವ್ ಬೇರೆಯವ್ರಲ್ಲಿ ಪರ್ಸನಲಿನೇ ಬರಬೇಕು. no, we'll make sure that we come live. ಗೊಂಬೆಗಳು ಹೇಳಕ್ಕಾಗಲ್ವಲ್ಲ, ಪರ್ಸನಲಿನೇ ಬರಬೇಕು. Yeah. Yeah. So we'll come live on Instagram and provide free. ಸೀನಾ Free. ಫ್ರೀನಾ? We'll provide it free. We'll not charge for the live session. ಲೈವ್ ಸೆಷನ್ ಯಾರ ರೀತಿ ಆಗ್ಬಿಡ್ತಾರೆ ಮಾಡ್ತಾರೆ ಸರ್. ಮಾಡ್ತಾರಾ? Zoom ಇದೆಲ್ಲ ಮಾಡ್ಕೊಂಡು ಓ ಇದು ಸ್ಟ್ರೀಮ್ ಮಾಡ್ಬೋದಲ್ಲ. ಸ್ಟ್ರೀಮ್ ಮಾಡ್ಬೋದು. ಐ ರೀಸೆಂಟ್ಲಿ ಗಾಟ್ ಟು ನೋ, ಈ ಸೂಪರ್ ಚಾಟ್ ಏನಿದೆಲ್ಲ, ಲೈವಲ್ಲಿ ಸೂಪರ್ ಚಾಟ್ ಮಾಡ್ತಿರಲ್ಲ, ದುಡ್ಡೆಲ್ಲ ಇದು ಕಳಿಸ್ತಾರೆ. ಹೇಳಿದೆ ಅನ್ಸುತ್ತೆ ನನಗೆ. ಮೆಜಾರಿಟಿ ಆಫ್ ದ ಮನಿ ಯೂಟ್ಯೂಬ್ ಟೇಕ್, ಮೋರ್ ದೆನ್ 50% ಆಫ್ ಯುವರ್ ಸೂಪರ್ ಚಾಟ್. ಸೊ ಅಸ್ಯೂಮಿಂಗ್, ಐ ಆಮ್ ಪ್ರಿಟಿ ಶೋರ್ ಇಟ್ ವಿಲ್ ನಾಟ್ ಹ್ಯಾಪನ್ ಇನ್ 100 years, but assuming somebody super chats us, let's say 10 rupees, which I'm sure will not happen, assuming, being very big assumption. very huge assumption, Very huge assumption. and being very positive and optimistic, if somebody super chats 10 rupees, then I'll probably end up getting 3 rupees. 7 rupees YouTube takes. 70%.
Yeah. So we don't want YouTube to get that rich. So please don't They're already rich. subtitles. They're already They're rich. already rich. Make us rich. We will put a phone pay number. Just phone pay. 10 rupees to us directly. ದುಡ್ಡಿದೆ ಸರ್, ದುಡ್ಡಿಗೆ ಅಂತ ಸಿಗ್ತಾ ಇಲ್ಲ. ದುಡ್ಡು ತುಂಬಾ ಇದೆ, ಯಾರ ಹತ್ರ? ನಮ್ಮ ಹತ್ರ ಇಲ್ಲ ಅಷ್ಟೇ. ಅಲ್ಲ, ಅದಕ್ಕೆ ಸೂಪರ್ ಚಾಟ್ ಬೇಡ ನಮಗೆ. ಫೋನ್ ಪೇ ನಂಬರ್ ಹಾಕ್ಬಿಡ್ತೀವಿ. ಫೋನ್ ಪೇ ಡೈರೆಕ್ಟ್ ಮಾಡ್ಬಿಟ್ಟು 10 rupees ನಮಗೆ ಬರುತ್ತಲ್ಲ ಅವಾಗ. 20 rupees. ಅಲ್ಲ ವಾಟ್ ಎವರ್, ಎಷ್ಟು ಕಳಿಸ್ತಾರೋ ಅಷ್ಟು. ಯಾವ್ದು ಸಿಗಲ್ಲ ಇದು. ಅಲ್ಲ, ಎಷ್ಟು ಕಳಿಸ್ತಾರೋ ಅಷ್ಟು ಕಣ್ರಿ. 10 ಕಳ್ಸಿದ್ರೆ 10, 100 ಕಳ್ಸಿದ್ರೆ 100. Yeah. Let us not be that optimistic. 100 rupees ನಮ್ಗೆ ಯಾವತ್ತಾದ್ರೂ ಬರುತ್ತೆ ಅಂತ. Please, HM. Let us keep our hopes very low. ಲೋ 100 rupees ಬರಲ್ಲ. 100 rupees ಬರಲ್ಲ. ಯಾರು ಮಿಸ್ ಆಗಿ 10 rupees ಇಲ್ಲ 1 rupee ಕಳ್ಸಕ್ ಹೋಗಿ 2 ಜಾಸ್ತಿ ಓದ್ಕೊಂಡು 100 rupees ಬಂದು ಬರ್ಬೋದು. ನೆವರ್ ನೋ. ಕುಡಿದ್ಬಿಟ್ಟು That is another thing. ಎದ್ದು ಹೋಗ್ಬೇಕಂದ್ರೆ ನಡೀರಿ ಹೋಗ್ಬೇಡ ಅಂತ ನಾನು. ಒಟ್ಟೆ ಅದೇ ಹೇಳಿಲ್ವಾ ಅನಿಮಲ್ ಮೂವಿಲಿ ಹೇಳೋದು, ವಾಟ್ ಎ ಥಾಟ್, ವಾಟ್ ಎ ವಿಷನ್. ಅದಕ್ಕೆ ನೋಡಿ, ಹ್ಯಾಟ್ಸ್ ಆಫ್ ಟು ಯು ಸರ್, ಹ್ಯಾಟ್ಸ್ ಆಫ್ ಟು ಯು. ಯಾರು ಮಾಡಕ್ಕಾಗ್ತದೆ ಹಿಂಗೆ? ನಡೀರಿ.